ಸೊ ಬಾಬುವರು ಈಗ ಹೇಳ್ತಿದ್ದಾರೆ ರುಕಾವಟ್. ಈಗ ಪುರುಷಾರ್ಥ ಮಾರ್ಗದಲ್ಲಿ ಭಗವಂತ ಜ್ಞಾನ ಹೇಳ್ತಿದ್ದಾರೆ, ರೈಟ್. ಆದರೆ ಪುರುಷಾರ್ಥ ಮಾರ್ಗದಲ್ಲಿ ಹೋಗ್ತಿದ್ದೀವಿ, ಬಟ್ ನಿಂತ್ಕೊಳ್ಳೋದೇನಕ್ಕೆ? ಅಡಚಣೆಗಳೇನಕ್ಕೆ? ಅಡಚಣೆಗಳು ಬರಲೇಬೇಕು, ಯಾಕೆಂದರೆ ಪೇಪರು. ಬಟ್ ಇದನ್ನು ಪಾರ್ ಮಾಡಿ ನಾನು ವಿಜಯಿ ಆಗೋದರಲ್ಲಿ ಕಷ್ಟ ಏನಕ್ಕೆ? ಯಾವ್ಯಾವ ಕಾರಣಕ್ಕೆ ನಾವು ನಿಂತ್ಕೋತೀವಿ, ಪುರುಷಾರ್ಥ ತಣ್ಣಗಾಗುತ್ತೆ ಅನ್ನೋದನ್ನು ಬಾಬುವ್ರು ಬಹಳ ಸುಂದರವಾಗಿ ಹೇಳ್ತಿದ್ದಾರೆ. ಯಾರೇ ಹೋಗುವಾಗ ಮುಂದೆ ಹೋಗೋಕ್ಕೆ ಯಾಕಾಗಕ್ಕಾಗಲ್ಲ? ಯಾರಾದರೂ ಹಿಂದಗಡೆಯಿಂದ ಕಟ್ಟಿ ಎಳೆದ್ರೆ ಅವ್ರು ಮುಂದೆ ಹೋಗೋಕ್ಕಾಗಲ್ಲಲ್ಲ. ಸೊ ಅಡಚಣೆಗಳು ಹೊರಗಿಂದಲ್ಲ, ಅಡಚಣೆ ನಂದೇ ಒಳಗಿನ ಅಡಚಣೆ. ಯಾವುದು? ನಾನು ಆತ್ಮನನ್ನು ಸದಾ ಉನ್ನತಿಯಲ್ಲಿ, ಸದಾ ಹಾರುವ ಕಳೆಯಲ್ಲಿ ಹೋಗೋದ್ರಲ್ಲಿ ಅಡಚಣೆ. ಅಂದರೆ ನನಗೆ ಅಡ್ಡ ಬರ್ತಿದೆ, ವಿಘ್ನ ಆಗ್ತಿದೆ. ಅದು ಏನಂದರೆ ಮೂಲ ಮಾತು. ಬಾಬಾ ಹೇಳ್ತಾರೆ, ಜ್ಞಾನ ಕೇಳಿದ ನಂತರ ಶುದ್ಧ ಸಂಕಲ್ಪಗಳ ಜಮ ಏನು ಮಾಡಬೇಕು ಮನನ ಚಿಂತನೆ ಆಧಾರದ ಮೇಲೆ ಅದು ಮಾಡ್ಕೊಳ್ಳಲ್ಲ. ಅದಕ್ಕೇ ಅದರಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂದರೆ ಮುರಳಿ ಕೇಳಿದ ಮೇಲೆ ಕೇಳಾಯ್ತಂತ ಬಿಟ್ಟುಬಿಡ್ತಾರೆ. ಯಾರೂ ಅದನ್ನು ಕೂತ್ಕೊಂಡು ಪುನಃ ರಿವೈಸ್ ಮಾಡಿಕೊಂಡು ಅದರ ಚಿಂತನೆ ಮಂಥನದಲ್ಲಿ ಹೋಗಲ್ಲ. ಎರಡನೇದೇನೆಂದರೆ ಬಾಬಾ ಹೇಳ್ತಾರೆ, ಅಂದರೆ ನಾನು ಅನ್ನೋ ಮೋಹದ ಸೂಕ್ಷ್ಮತೆ ಇದೆಯಲ್ಲ, ಅದು ಬೇರೆ ಬೇರೆ ಸ್ಟೇಜಸ್ ಇದೆ. ಲಗಾವ್ಕಿ ಅಲಗ್ ಅಲಗ್ ಸ್ಟೇಜಸ್ ಹೋತಿ. ಆ ಸೂಕ್ಷ್ಮ ಆ ನಂದು ಅನ್ನೋ ಮೋಹದ ಸೆಳೆತಗಳಿದೆಯಲ್ಲ, ಅದು ಆತ್ಮನನ್ನು ಭಿನ್ನ ಭಿನ್ನ ರೂಪದಲ್ಲಿ ಕಟ್ಟಾಕುತ್ತೆ. ಅದು ವ್ಯಕ್ತಿಗಳ ಮೇಲೇ ಇರಬೇಕಂತಿಲ್ಲ, ತನ್ನ ಸಂಸ್ಕಾರನೇ ಇರ್ಬೋದು, ತನ್ನ ಇಂದ್ರಿಯಗಳನ್ನೇ ಇರ್ಬೋದು, ತಂದೇನೇ ಇರ್ಬೋದು, ಅದು ಎಳಿತಾನೇ ಇರುತ್ತೆ. ಅದನ್ನು ಈ ಮುರುಳಿನ ನೀವು ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಮೇಲೆ ಕೇಳಿ ಹಂಗಂಗೆ ಇದು ಮಾಡಿದ್ರೆ ಏನು ಅರ್ಥ ಆಗಲ್ಲ ಇದು. ಸೊ ಬಾಬುವ್ರು ಭಗವಂತನ ಜ್ಞಾನ ಹೇಳ್ತಿದ್ದಾರೆ ಅಂತಂದರೆ ನಾವು ಒಳಗಡೆ ತುಂಬ ಆಳವಾಗಿ ನೋಡ್ಕೊಳ್ಬೇಕು. ನಾನು ಏನು, ನಾನು ಯಾರು, ನನ್ನನ್ನು ಏನು ಕಟ್ಟಾಗ್ತಿದೆ ಅನ್ನೋದು ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗಬೇಕು. हर एक पुरुषार्थी यथाशक्ति पुरुषार्थ में चल रहे हैं. बाप दादा भी हर एक पुरुषार्थ की रफ्तार को देखते हैं, जानते हैं हर एक के सामने कौन से विघ्न आते हैं और कैसे लगन से विघ्न विनाशक बनते. ಪ್ರತಿಯೊಬ್ಬ ಪುರುಷಾರ್ಥಿ ಮಕ್ಕಳು ಯಥಾಶಕ್ತಿ ಪುರುಷಾರ್ಥದ ಮೇಲೆ ಎಲ್ಲರೂ ನಡೀತಿದ್ದಾರೆ. ಯಾಕೆಲ್ಲ ನಂಬರ್ ವಾರ್ ಅಲ್ವಾ. ಬಾಬಾವ್ರು ಪ್ರತಿಯೊಬ್ಬ ಪುರುಷಾರ್ಥಿಯ ಸ್ಪೀಡನ್ನು ನೋಡ್ತಾ ಗೊತ್ತಿದೆ ಯಾರ್ಯಾರ ಮುಂದೆ ಯಾವ್ಯಾವ ವಿಘ್ನಗಳು ಬರುತ್ತೆ, ಹೇಗೆ ಮಕ್ಕಳು ಯಾರ್ದ್ಯಾರ್ದು ಎಷ್ಟು ನಂಬರ್ ವಾರ್ ಲಗನ್ ಬಾಬನ ಮೇಲೆ ಪ್ರೀತಿ ಇದೆ, ಲಗನ್ ವಿಘ್ನವನ್ನು ಸಮಾಪ್ತಿ ಮಾಡುತ್ತೆ. ಆ ರೀತಿ ಅವರ ವಿಘ್ನಗಳನ್ನು ಕೆಲವರು ಸೆಕೆಂಡ್ ತೊಗೋಬೋದು, ಮಿನಿಟ್ಸ್ ತೊಗೋಬೋದು, ಕೆಲವರು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆನೂ ವಿಘ್ನಗಳಲ್ಲೇನೆ. ಈಗ ಸಂಸ್ಕಾರಗಳ ವಿಘ್ನಗಳಲ್ಲಿ ಖತಮ್ ಆಗುತ್ತೆ, ಅಳಿಸೋದೇ ಇಲ್ಲಲ್ಲ ಸಂಸ್ಕಾರನ. ಆ ಸಂಸ್ಕಾರ ನಡೆಸ್ತಾನೆ ಹೋಗುತ್ತಲ್ಲ. ಕೆಲವರನ್ನ ಜೀವನ ಪರ್ಯಂತ ಅದರಿಂದ ಪಾರಾಗೋಕ್ಕೆ ಆಗಲ್ಲ, ಫೇಲೇ ಆಗಿಬಿಡ್ತಾರೆ. ಸೊ ಇದೆಲ್ಲ ನಂಬರ್ ವಾರ್. ಯಾಕೆ? ಬಾಬುವ್ರ ಮೇಲಿನ ಪ್ರೀತಿಯ ಕೊರತೆ, ಲಗನ್ನಿನ ಕೊರತೆ. ಯಾಕೆಂದರೆ ಲಗನ್ ಇಲ್ಲದೆ ನಮ್ಮ ಯೋಗ ಅಗ್ನಿ ರೂಪ ತಗೊಳ್ಳಲ್ಲ ಅಂದರೆ ಸಂಸ್ಕಾರಗಳಿಗೆ ಬೆಂಕಿ ಬೀಳಲ್ಲ. ಕಭಿ रुकते कभी दौड़ते हैं और कभी हाई जंप भी लगाते, लेकिन रुकावटें क्यों आती है जिसके कारण तीव्र पुरुषार्थ से पुरुषार्थी बन जाते. ಅಂದರೆ ಮೂಲ ಮಾತು ಏನು ಹೇಳೋದಂದರೆ ಬಾಬಾ ಹೇಳ್ತಾರೆ, ಮಕ್ಕಳು ಓಡ್ತಾರೆ, ಕೆಲವು ಸಾರಿ ನಿಂತ್ಕೋತಾರೆ, ಕೆಲವು ಸಾರಿ ಸ್ವಲ್ಪ ಹಾರ್ತಾರೆ, ಕೆಲವು ಸಾರಿ ಹೈ ಜಂಪ್ ಮಾಡ್ತಾರೆ. ಆದರೆ ಯಾತಕ್ಕೆ ಅಡಚಣೆಗಳು ಬರುತ್ತೆ, ಯಾವ ಕಾರಣ? ತೀವ್ರ ಪುರುಷಾರ್ಥಿಗಳಿದ್ದವ್ರು ಪುರುಷಾರ್ಥಿಗಳಾಗ್ಬಿಡ್ತಾರೆ. ಅವ್ರು ಚಡ್ತಿ ಕಲಾಕ್ಕೆ ಬಜಾಯ್ ಚೇರ್ತಿ ಕಲಾ ಜಾತಿ. ಉನ್ನತಿಯಲ್ಲಿ ಹೋಗೋರು ನಿಂತ್ಕೊಂಡೇ ಬಿಡ್ತಾರೆ. ಇನ್ನೇನಾಗಲ್ಲ. ಕಾರಣ ಏನಿರ್ಬೋದು?
मास्टर मालिक या मास्टर सर्वशक्तिवान के बजाय उदास या दास बन जाते कारण क्या? ಆತ್ಮ ಮಾಲೀಕ ಕರ್ಮೇಂದ್ರಿಯಗಳ ಮೇಲೆ, ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಇಷ್ಟು ಪವರ್ಸ್ ಕೊಟ್ರೂ ಉದಾಸರಾಗಿ ದಾಸರಾಗ್ಬಿಡ್ತಾರೆ. ಕಾರಣ ಏನು? ಬಾಬಾ ಹೇಳ್ತಾರೆ ಹೇ ತೋ ಬಹುತ್ ಚೋಟಿ ಚೋಟಿ ಬಾತೆ, ಚಿಕ್ಕ ಚಿಕ್ಕ ಮಾತುಗಳು. जैसे उस दिन सुनाया मूल बात मेजॉरिटी के सामने व्यर्थ संकल्पों का तूफान ज़्यादा है. ಏನು ಮೇನ್ ಮಾತೇನು? ಉದಾಸರಾಗೋದಕ್ಕೆ ಕಾರಣ ಸಣ್ಣ ಸಣ್ಣದು ಏನಂದರೆ, ಮೆಜಾರಿಟಿ ಮಕ್ಕಳ ಮುಂದೆ, ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಮೆಜಾರಿಟಿ ಮಕ್ಕಳ ಮುಂದೆ ಏನಿದೆ, ಎಲ್ಲರ ಕಂಪ್ಲೇಂಟ್ ಏನು? ಬಾಬಾ ವ್ಯರ್ಥ ಸಂಕಲ್ಪ ಬರ್ತದೆ. ಎಷ್ಟೇ ಟ್ರೈ ಮಾಡ್ತೀವಿ ಶುದ್ಧ ಸಂಕಲ್ಪ ಮಾಡೋಕ್ಕೆ, ಮನನ ಚಿಂತನೆ ಮಾಡೋಕ್ಕೆ, ಆದರೆ ಆಗೋದೇ ಇಲ್ಲ ಅಂತ ತಿಳ್ಕೊಳ್ತಾರೆ. ಯಾಕೆ? व्यर्थ संकल्प आने का आधार है शुद्ध संकल्पता, शुद्ध विचार, ज्ञान के खजाने की कमी, मिलते हुए यूज़ करना नहीं आता है. ಎಲ್ಲರ ಡ್ರಾಬ್ಯಾಕ್ ಏನಪ್ಪ ಅಂದರೆ, ವ್ಯರ್ಥ ಸಂಕಲ್ಪಗಳು ಬರೋ ಕಾರಣ ಏನಂದರೆ, ಶುದ್ಧ ಸಂಕಲ್ಪ, ಶುದ್ಧ ವಿಚಾರ, ಜ್ಞಾನದ ವಿಚಾರಗಳನ್ನು ಮಾಡಲ್ಲ. ಜ್ಞಾನದ ಶುದ್ಧ ಶ್ರೇಷ್ಠ ವಿಚಾರ ಮಾಡಿ ಶುದ್ಧ ಸಂಕಲ್ಪದ ಖಜಾನೆ ಜಮಾ ಮಾಡ್ಕೊಳ್ಳಲ್ಲ. ಈಗ ಬಾಬು ದಿನನಿತ್ಯ ಆತ್ಮದ ಬಗ್ಗೆ, ಬಾಬಾ ತನ್ನ ಬಗ್ಗೆ, ಡ್ರಾಮಾದ ಬಗ್ಗೆ ಇಂಥ ದಿನ ಹೇಳಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಡೈಲಿ ಹೇಳ್ತಾರೆ. ಬಟ್ ಅದರ ಚಿಂತನೆ ಎಷ್ಟು ನಡೆಯುತ್ತೆ? ಕೆಲಸ ಮಾಡುವಾಗ ಎಲ್ಲರೂ ಅವ್ರವ್ರ ಪಾರ್ಟ್ ಮಾಡ್ತಿದ್ದಾರೆ. ಆತ್ಮಗಳವ್ರ ಪಾರ್ಟ್ ಅನುಸಾರವಾಗೆಲ್ಲ ನಡೀತಿದ್ದಾರೆ. ನಾನು ನನ್ನ ಪಾರ್ಟ್ ಮಾಡ್ತಿದ್ದೀನಿ. ನಾನು ಎಲ್ಲವನ್ನು ಸಾಕ್ಷಿಯಾಗಿ ನೋಡಬೇಕು. ಈ ಸೃಷ್ಟಿ ಇದು ನಾಟಕ, ಇದನ್ನು ರಿಯಲ್ಲಾಗಿ ತಗೊಳ್ಳಂಗಿಲ್ಲ ನಾನು. ಡ್ರಾಮಾನೇ ಅಲ್ಲ, ರಿಯಲ್ ಬೇರೆ, ಡ್ರಾಮಾ ಬೇರೆ. ಡ್ರಾಮಾದಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ ನಾನು. ಇದನ್ನು ನಾನು ಎಷ್ಟು ವಿಚಾರ ಮಾಡಿ ಇದರ ರಿಯಲೈಸ್ ಅನುಭವ ಮಾಡ್ತೀನಿ. ಪರಮಾತ್ಮ ಜ್ಞಾನದ ವಿಶೇಷತೆ ಏನಪ್ಪ ಅಂದರೆ, ಪ್ರತಿಯೊಂದು ಮಾತು ಸತ್ಯ. ಬಾಬಾ ಅವ್ರು ಹೇಳೋದ್ರಿಂದ ಸತ್ಯತೆ ಅನುಭವಕ್ಕೆ ಬರುತ್ತೆ. ಇದುವರೆಗೂ ಮನುಷ್ಯರು ಹೇಳಿದ್ದು ಯಾಕೆ ಅನುಭವಕ್ಕೆ ಬರಲಿಲ್ಲ ಅಂದರೆ, ಅದರಲ್ಲಿ ಸತ್ಯ ಮಿಸ್ ಆಗಿತ್ತು. ಅದು ಆತ್ಮನ ಬಗ್ಗೆ ಇರ್ಬೋದು, ಬಾಬನ ಬಗ್ಗೆ ಇರ್ಬೋದು, ಡ್ರಾಮಾದ ಬಗ್ಗೆ ಇರ್ಬೋದು. ಬಟ್ ಈಗ ಸತ್ಯ ಜ್ಞಾನ ಸಿಕ್ಕಿದ್ರೂ ನಾವು ನಿಂತ್ಕೋತಿದ್ವಿ ಅಂದರೆ ಕಾರಣ ಅದನ್ನು ಜ್ಞಾನ ಏನು ಕೇಳ್ಕೊಂಡಲ್ಲ, ನನಗೇನು ಅದು ಬಂತು, ಇದು ಹೀಗೆ ಇನ್ಫಾರ್ಮೇಷನು, ಅದನ್ನು ನಾನು ತಿಳುವಳಿಕೆಯಾಗಿ, ನನ್ನ ಅರಿವಾಗಿ ನಾನು ಜಮಾ ಮಾಡಿಲ್ಲ. ಮತ್ತು ಬಾಬಾ ಹೇಳ್ತಾರೆ, ನಾನು ಇಷ್ಟೊಂದು ಜ್ಞಾನ ಕೊಡ್ತಿದ್ದೀನಿ, ಅದನ್ನು ಉಪಯೋಗಿಸೋಕ್ಕೂ ಬರಲ್ಲ. ಯೂಸ್ ಕರ್ನಾ ನೈ ಆತಾ ಹೈ ಅಂತಿದ್ದಾರೆ. ಸಮಯದಲ್ಲಿ ಡ್ರಾಮಾ, ಸಮಯದಲ್ಲಿ ಪಾರ್ಟು. ಇಲ್ಲಾಂದ್ರೆ ಏನಾಗುತ್ತೆ? ಅಳು ಬರುತ್ತೆ, ದುಃಖ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಅವ್ರು ಜಮಾ ಕರ್ನಾ ಭಿ ನೈ ಆತಾ ಹೈ. ಒಂದು ಉಪಯೋಗಿಸೋಕ್ಕೂ ಬರಲ್ಲ, ಇನ್ನೊಂದು ಜಮಾ ಮಾಡೋಕ್ಕೂ ಬರಲ್ಲ. ಈಗ ಚಿಂತನೆ ಮಾಡಿ ಜ್ಞಾನ ಸಂಪಾದನೆ ಮಾಡೋದಲ್ಲ, ಜ್ಞಾನನ ನಂದು ಮಾಡ್ಕೋಬೇಕು. ನಂದು ಮಾಡಬೇಕಂದ್ರೆ ಅದರ ಚಿಂತನೆ ಮಂಥನ ಮಾಡಿ ಅನುಭವಕ್ಕೆ ಬಂದಾಗಲೇ ನಾನು ಅದನ್ನು ನಂದು ಮಾಡ್ಕೊಳಕ್ಕಾಗುತ್ತೆ, ಇಲ್ಲಾಂದರೆ ಮಾಡ್ಕೊಳಕ್ಕಾಗಲ್ಲ. ತೋ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರು, ಯಾ तो विधि नहीं आती है, इस कारण वृद्धि नहीं होती है. सुना अर्थात मिला, लेकिन उसी समय अल्पकाल की खुशी या शक्ति का अनुभव करके खत्म कर देते हैं. ಎಲ್ಲರ ಮೆಜಾರಿಟಿದು ಇದು ಸ್ಟೇಜು. ಏನಪ್ಪ ಅಂದರೆ, ಬಾಬಾ ಹೇಳ್ತಾರೆ, ಒಂದು ವಿಧಿ ಬರಲ್ಲ, ಯಾವ ಕಾರಣ ವೃದ್ಧಿ ಮಾಡ್ಕೊಳಕ್ಕಾಗಲ್ಲ ಸ್ಥಿತಿ. ಜಮಾ ಮಾಡೋದೂ ವಿಧಿ ಮೆಥಡ್ ಬೇಕು. ಈಗ 10,000 ಯಾರಿಗಾದರೂ ಪೇಮೆಂಟ್ ಇದ್ದರೆ, ಕೆಲವರು ಒಂದು 2-3 ಸಾವಿರ ಮಾತ್ರ ಖರ್ಚು ಮಾಡಿಬಿಟ್ಟು ಅಷ್ಟು ಎಕಾನಮಿ ಮಾಡೋದು ಬುದ್ಧಿವಂತಿಕೆ. ಆ ವಿಧಿ ತಿಳ್ಕೊಂಡು ಬಿಡ್ತಾರೆ ಮೆಥಡ್ನ. ಇನ್ನು 7,000 ಯಾವಾಗಲೂ ಎವರಿ ಮಂತ್ ಜಮಾ ಮಾಡ್ಕೊಂಡು ಹೋಗ್ತಾರೆ. ಕೆಲವ್ರಿಗೆ ಏನಂದರೆ, ಅಯ್ಯೋ ನೋಡ್ಕೊಳ್ಳೋಣ ಅಂತ ತಿಂದು ಉಂಡು ಖಾಲಿ ಮಾಡಿ ಎಲ್ಲ ಖಾಲಿನೇ ಮಾಡೋಗ್ಬಿಡ್ತಾರೆ. ವಿಧಿ ಬರಲಿಲ್ಲಲ್ಲ ಜಮಾ ಮಾಡೋಕ್ಕೆ, ಅದಕ್ಕೆ ವೃದ್ಧಿ ಆಗಲ್ಲ. ನಾಳೆ ಪರಿಸ್ಥಿತಿ ಬಂದಾಗ ಏನಾಗಲ್ಲ.
ನನ್ನ ಆಸೆ ಬಾಬುವ್ರು ನನಗೆ ಜ್ಞಾನ ಏನಕ್ಕೆ ಕೊಡ್ತಿದ್ದಾರೆ? ಇದು ನಿಮ್ಮ ಶಸ್ತ್ರ ಮಕ್ಕಳೇ, ಇದು ನಿಮ್ಮ ಶಕ್ತಿ, ಇದನ್ನು ಜಮಾ ಮಾಡ್ಕೊಳ್ಳಿ, ಟೈಮಲ್ಲಿ ಉಪಯೋಗಿಸಿ, ನಿಮ್ಮ ಸ್ಥಿತಿ ಏರುಪೇರಾಗ್ದಂಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅದಕ್ಕೆ ಜ್ಞಾನ ಕೊಡ್ತಿರೋದು, ಅದಕ್ಕೆ ಜಮಾ ಬೇಕು. ಹೆಂಗೆ ಕಷ್ಟ ಕಾಲದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಬೇಕು? ಅದು ತಕ್ಕೊಂಡು ಉಪಯೋಗಿಸಕ್ಕೆ ತಾನೇ ಬೇಕು. ಹಂಗೆ ಜ್ಞಾನನ ಬಾಬಾ ಹೇಳ್ತಾರೆ, ಮಕ್ಕಳೇನು ಮಾಡ್ತಾರೆ ಅಂದರೆ ಅಲ್ಪ ಕಾಲ ಮುರಳಿ ಕೇಳಿದೆ ಖುಷಿ ಆಗ್ಬಿಡ್ತು, ಅಯ್ಯೋ ಎಷ್ಟು ಚೆನ್ನಾಗಿ ಹೇಳಿದ್ರು ಬಾಬಾ, ಎಷ್ಟು ಚೆನ್ನಾಗಿ ಹೇಳಿದ್ರು. ಅವಾಗೇನೋ ಒಂದಿಷ್ಟು ಶಕ್ತಿ ಸಿಕ್ಬಿಡ್ತು. ಓಹೋ ನನ್ನ ಆತ್ಮ ಇದು ಡ್ರಾಮಾ, ಓ ಬಾಬಾ ಹೇಳ್ತಿದ್ದಾರೆ ಖಜಾನೆ ಜಮಾ ಮಾಡ್ಕೋಬೇಕು, ಶುದ್ಧ ಸಂಕಲ್ಪ ನಡಬೇಕು, ಅವಾಗಷ್ಟೇ. ಆಮೇಲೆ ಅದಕ್ಕೆ ಖತಮ್. ಅದಕ್ಕೇನು ಹೇಳ್ತಿದ್ದಾರೆ ಬಾಬು ಇನ್ನೊಂದು ಶಬ್ದಗಳಲ್ಲಿ, जैसे लौकिक रूप में कमाया और खाया कुछ उड़ाया, इसी रीति से धारणा शक्ति की कमजोरी होने के कारण, विधि से वृद्धि न करने के कारण सदा स्वयं को ज्ञान और शक्तियों के खजाने से खाली अनुभव करते हैं. ಮೋಸ್ಟ್ ಇಂಪಾರ್ಟೆಂಟ್ ಬಾಬು ಅವ್ರು ಹೇಳ್ತಿರೋದು, ಏನಕ್ಕೆ ನಾವು ನಿಂತ್ಕೋತಿದ್ದೀವಿ ಪುರುಷಾರ್ಥದಲ್ಲಿ ಅಂದರೆ, ಈಗ ಲೌಕಿಕದಲ್ಲಿ ಸಂಪಾದನೆ ಮಾಡ್ತಾರೆ, ಸ್ವಲ್ಪ ಊಟ ಮಾಡಿ ಉಪಯೋಗಿಸಿ ಕೆಲವು ಸಾರಿ ಉಡಾಯಿಸ್ತಾರೆ. ಅಂದರೆ ಹಂಗೆ ಅನಾವಶ್ಯಕ ಖರ್ಚುಗಳು ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ಅದು ಸರಿಯಲ್ಲಲ್ಲ, ಬುದ್ಧಿ ಇಲ್ದವ್ರು ಮಾಡೋ ಕೆಲಸ. ಈ ಬುದ್ಧಿವಂತರು ಏನು ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಿ ಬಾಕಿ ಎಲ್ಲ ಬ್ಯಾಂಕಲ್ಲಿ ಇಟ್ಕೊಳ್ತಾರೆ, ಸಮಯದಲ್ಲಿ ಬೇಕಾಗುತ್ತೆ ಅಂತ. ಹಂಗೆ ಬಾಬಾ ಹೇಳೋದು ಇಲ್ಲಿ ಮಕ್ಕಳಿಗೆ ನಾನು ಇಷ್ಟು ಹೈಯೆಸ್ಟ್ ಖಜಾನೆ ಕೊಟ್ಟರು, ಆಗ ಕೇಳಿದ್ರು ಖುಷಿಪಟ್ಟರು, ಉಡಾಯಿಸ್ಬಿಟ್ರು, ಸಂಜೆ ಅಷ್ಟೊತ್ತಿಗೆ ಪಾಯಿಂಟ್ಸ್ ಎಲ್ಲ ಖಾಲಿ ಬುದ್ಧಿಯಲ್ಲಿ. ಕಾರಣ ಏನಂದರೆ ಧಾರಣಾಕಿ ಕಮ್ಜೋರಿ ಒಂದು, ಅದನ್ನು ಅಭ್ಯಾಸ ಮಾಡೋಕ್ಕೆ ಕೇರ್ಲೆಸ್ಸು, ಲೇಜಿನೆಸ್ಸು. ಆ ಪಾಯಿಂಟ್ಸ್ ಇಟ್ಕೊಂಡು ತಿರ್ಗ ರಿವೈಸ್ ಮಾಡಿಕೊಂಡು ಅದನ್ನು ಚಿಂತನೆ ಮಾಡಿಕೊಂಡು ಬಾಬಾ ಯಾಕೆ ಹಿಂಗೆ ಹೇಳಿದ್ರು, ಇದರ ಅರ್ಥ ಏನು, ಇದನ್ನು ನಾನು ಹೆಂಗೆ ಜೀವನದಲ್ಲಿ ತರಬೇಕು, ನಾನೇನು ಮಾಡಬೇಕು, ಇದ್ರ ಬಗ್ಗೆ ಏನು ಮಾಡದೇ ಇರೋದು ಒಂದು. ಇನ್ನೊಂದು, ವಿಧಿ ಉಪಯೋಗಿಸದೆ, ಮೆಥಡ್ ಉಪಯೋಗಿಸ್ದೇ ಇರೋದ್ರಿಂದ ವೃದ್ಧಿ ಸ್ಥಿತಿಯಲ್ಲಿ ಆಗಲ್ಲ. ಅದಕ್ಕೆ ಇಡೀ ದಿನದ ದಿನಚರಿಯಲ್ಲಿ ಜ್ಞಾನ ಹಾಗೂ ಜ್ಞಾನದ ಶುದ್ಧ ಸಂಕಲ್ಪಗಳ ಖಜಾನೆಯಿಂದ ಯಾವಾಗಲೂ ಖಾಲಿ ಅನುಭವ ಮಾಡ್ತಾರೆ. ಈಗ ಖಾಲಿ ಮೈಂಡ್ ಏನು, ಡೆವೆಲ್ಸ್ ವರ್ಕ್ಶಾಪ್ ಅಂತಾರೆ, ಎಂಟಿ ಮೈಂಡ್ ಎಂಥದ್ದು. ಹಂಗೆ ಬುದ್ಧಿ ಶುದ್ಧ ಸಂಕಲ್ಪ ಜ್ಞಾನದ ಸಂಕಲ್ಪಗಳಲ್ಲಿ ಬ್ಯುಸಿ ಇಲ್ಲ ಅಂದರೆ ಮಾಯೆ ಸೀದಾ ಗೇರಾವಾಗುತ್ತೆ. ಏನು ನಡೆದೋಯ್ತು ಅದ್ರ ವಿಚಾರ ಇದಾಗುತ್ತೆ. ಯಾವತ್ತೋ ನಡೆದಿರೋದು ಏನೇನೋ ಅನಾವಶ್ಯಕ ವಿಚಾರ ಬರ್ತಾ ಇರುತ್ತೆ. ಕೆಲಸ ಕೊಡುತ್ತೆ ಮಾಯೆ, ಸುಮ್ಮನೆ ಇದೆಯಾ ಕುತ್ಕೊಂಡು ಇದಾದರೂ ಯೋಚನೆ ಮಾಡೋಂತ. ಅವಾಗೇನಾಗುತ್ತೆ, ಇರೋ ಬರೋ ಶಕ್ತಿನೂ ಹೋಗುತ್ತೆ. ನಿರಂತರ ಶಕ್ತಿಶಾಲಿ ನೈ ಬನ್ ಪಾತೆ तो निरंतर हर्षित भी नहीं रह सकते. ವ್ಯರ್ಥ ಸಂಕಲ್ಪ ಇರೋ ಬರೋ ತಾಕತ್ ತಗೊಂಡೋಗುತ್ತಲ್ಲ. ಯಾವಾಗ ಒಳಗಡೆ ಶಕ್ತಿ ಖಾಲಿ ಆಯಿತು, ಇನ್ನು ಹರ್ಷಿತವಾಗಿ ಖುಷಿಯಾಗೂ ಇರೋಕ್ಕಾಗಲ್ಲ, ಆನಂದವಾಗಿ ಇರೋಕ್ಕಾಗಲ್ಲ. तो कमज़ोर होने के कारण माया के विघ्नों के वशीभूत या माया के दास बन जाते. ನಿರ್ಬಲರಾಗೋ ಕಾರಣ ಮಾಯೆ ವಿಘ್ನಗಳಿಗೆ ವಶೀಭೂತ ಅಥವಾ ಮಾಯೆಗೆ ದಾಸರಾಗ್ಬಿಡ್ತಾರೆ. ಸಾಥ್ ಸಾಥ್ अन्य आत्माओं को संपन्न देखते हुए स्वयं उदास हो जाते. ಜೊತೆಗೆ ಅನ್ಯ ಆತ್ಮಗಳನ್ನು ಸಂಪನ್ನ ಸ್ಥಿತಿಯಲ್ಲಿ ನೋಡ್ತಾ ಉದಾಸರಾಗ್ಬಿಡ್ತಾರೆ. ಅಂದರೆ ವೀಕ್ನೆಸ್ ಇರೋರು, ಏನಾದರೂ ಶರೀರವಾಗಿ ವೀಕ್ ಆಗಿರೋರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಕಾಯಿಲೆ ಬಂದು ಅಟ್ಯಾಕ್ ಮಾಡ್ತಾ ಇರುತ್ತೆ. ಹಂಗೆ ಆತ್ಮ ನಿರ್ಬಲ ಆದಂಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಮಾಯೆ ಬರುತ್ತೆ. ಇಲ್ಲ ಬೇಜಾರಾಗುತ್ತೆ, ಇಲ್ಲ ಮೂಡ್ ಆಫ್ ಆಗುತ್ತೆ, ಇಲ್ಲ ವ್ಯರ್ಥ ಸಂಕಲ್ಪ ನಡೆಯುತ್ತೆ, ಅನಾವಶ್ಯಕವಾಗಿ ಬೇರೆಯವ್ರ ಕಡೆ ಗಮನ ಹೋಗುತ್ತೆ, ಕಂಪೇರ್ ಮಾಡ್ಕೊಂಡು ಅಳ್ತಾರೆ. ಅವರು ಬೇರೆಯವ್ರು ನೋಡ್ತಾರೆ, ಇವರೆಲ್ಲ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ನಂದೇನೂ ಇಲ್ವಲ್ಲ. ಬಟ್ ತನ್ನಲ್ಲಿ ನನಗೆ ಅದೇ ಜ್ಞಾನ ಕೊಡ್ತಿದ್ದಾರೆ, ನಾನು ಅದನ್ನು ಉಪಯೋಗಿಸಿ ನಾನು ಸಂಪನ್ನ ಆಗಬೇಕು ಅನ್ನೋದು ಯೋಚನೆ ಬರಲ್ವೇ? ತನ್ನ ಒಳಗಡೆ ಜ್ಞಾನ ಯೋಗದಿಂದ ತುಂಬ್ಕೊಂಡು ಮುಂದುವರಿಬೇಕು ಅನ್ನೋದು ಬರಬೇಕಲ್ವಾ? ಅದು ಬರಲ್ಲ ಅಂತಾರೆ ಬಾಬು ಅವ್ರು. ಮಾಯೆಗೆ ದಾಸರಾಗ್ಬಿಡ್ತಾರೆ. ಆಮೇಲೆ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಉದಾಸರು.
ಅಯ್ಯೋ ಅವ್ರದ್ದೆಲ್ಲ ಚೆನ್ನಾಗಿದೆ ಸ್ಥಿತಿ, ನಂದು ಏನೂ ಇಲ್ವಲ್ಲ. ಈಗ ನಿರ್ಬಲವಾಗಿರೋರು ಮಾಡೋದೇ ಅದು. ಇವ್ರು ಅಷ್ಟು ಚೆನ್ನಾಗಿದ್ದಾರೆ, ಅವರಷ್ಟು ಚೆನ್ನಾಗಿದ್ದಾರೆ, ಇವರಿಷ್ಟು ಚೆನ್ನಾಗಿದ್ದಾರೆ, ನನಗೇನು ಇಲ್ಲ, ನನಗಿಂಗೆ, ನನಗದಂಗೆ ಅಂತ. ज्ञान का खजाना जमा करना, श्रेष्ठ समय का खजाना जमा करना, व स्थूल खजाने को 1 से लाख गुना बनाना अर्थात जमा करना, इन सब खजानों को जमा करने का मुख्य साधन है स्वच्छ, अर्थात हमारे बुद्धि और स्वच्छ, क्या स्वच्छ अर्थात हमारे बुद्धि क्या होना चाहिए, सच्ची दिल, स्वच्छ स्वच्छ मन और सच्ची दिल. ಇಲ್ಲಾಂದ್ರೆ ಏನಾಗುತ್ತೆ, ಸ್ವಚ್ಛ ಬುದ್ಧಿ, ಶುದ್ಧ ಮನಸ್ಸಿಲ್ಲ ಅಂದರೆ ಹೃದಯದ ಶುದ್ಧತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಎಮೋಷನಲಿ, ಭಾವನಾತ್ಮಕವಾಗಿ ಸದಾ ಪರಿಶುದ್ಧನಾಗಿರೋಕ್ಕಾಗಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು? ಸಿಂಪಲ್ಲಾಗಿ ಹೇಳ್ತಿದ್ದಾರೆ, ಜ್ಞಾನದ ಖಜಾನೆಯನ್ನು ಜಮಾ ಮಾಡ್ಕೊಳ್ಳೋದೇನಿದೆ, ಶ್ರೇಷ್ಠ ಸಮಯದ ಖಜಾನೆ ಜಮಾ ಮಾಡ್ಕೊಳ್ಳೋದೇನಿದೆ, ಸ್ಥೂಲ ಖಜಾನೆ ಒಂದನ್ನು ಲಕ್ಷಾಂತರ ಪಟ್ಟು ಜಮಾ ಮಾಡೋದು, ಇದೆಲ್ಲ ಜಮಾ ಮಾಡೋ ಆಧಾರ ಏನಪ್ಪ ಅಂತಂದರೆ ಸ್ವಚ್ಛ ಬುದ್ಧಿ, ಶುದ್ಧ ಸತ್ಯ ಹೃದಯ. ಅಂದರೆ ಸಚ್ಚಾಯಿ ಸಫಾಯಿ. ಸಚ್ಚಾಯಿ ಅಂದರೆ ಸತ್ಯತೆ, ಸಫಾಯಿ ಅಂದರೆ ಸ್ವಚ್ಛತೆ. ಇದಿಲ್ಲ ಅಂದರೆ ಏನೂ ಆಗಲ್ಲ, ಏನು ಪ್ರಯೋಜನಕ್ಕೆ ಬರಲ್ಲ. ತುಂಬ ಇಂಪಾರ್ಟೆಂಟ್ ಇದು. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂತಂದರೆ ಬಾಬುವರು, ಜ್ಞಾನದ ಖಜಾನೆ ಜಮಾ ಮಾಡೋದೇನಿದೆ, ಶುದ್ಧ ಶ್ರೇಷ್ಠ ಸಮಯದ ಖಜಾನೆ ಜಮಾ ಮಾಡೋದೇನಿದೆ, ಸ್ಥೂಲ ಖಜಾನೆ ಜಮಾ ಮಾಡೋದಂದ್ರೆ ಅರ್ಥ ಏನು, ಯಜ್ಞದ ಒಂದೊಂದು ವಸ್ತು, ಅಥವಾ ನೀವು ಮನೆಯಲ್ಲಿನೋ ಅನಾವಶ್ಯಕವಾಗಿ ಏನನ್ನೂ, ಸಾಮಾನು ಇರ್ಬೋದು, ಹಣ ಇರ್ಬೋದು, ಏನನ್ನೇ ವ್ಯರ್ಥವಾಗಿ ಉಪಯೋಗಿಸಂಗಿಲ್ಲ. ಎಕ್ಸ್ಟ್ರಾ ಅನವಶ್ಯಕವಾಗಿ ಸಮಯ ಇರಲಿ, ಏನೋ ಸಮಯ ಕಾಲ ಕಲಿಬೇಕು, ಏನೋ ಮಾಡ್ಕೊಂಡು ಏನೋ ಒಂದು ಕಾಲ ಕಳೆದೆ, ಆದರೆ ಅದೇನು ಅವಶ್ಯಕತೆ ಇರಲಿಲ್ಲ. ಹಂಗೆ ನಮ್ಮನ್ನು ನಾವು ಸಮಯ ಸಂಕಲ್ಪ ಖಜಾನೆಗಳನ್ನು ಜಮಾ ಮಾಡೋದು ಕಲ್ತ್ಕೋಬೇಕಾಗುತ್ತೆ, ಅದರ ಅನುಭವಿ ಆಗಬೇಕಾಗುತ್ತೆ. ಇಲ್ಲ ಅಂದರೆ ಅಂತಿಮ ಸಮಯದಲ್ಲಿ ಎಮರ್ಜೆನ್ಸಿ ಬರುತ್ತೆ ಟೈಮ್, ಅವಾಗ ಏನು ನನ್ನ ಹತ್ರ ಶಕ್ತಿ ಇಲ್ಲ ಅಂದರೆ ಹೆಂಗೆ ಜಮಾ ಮಾಡೋದು? ಅವಾಗ ಏನು ಭೂತಗಳ ಥರ ವ್ಯರ್ಥ ಸಂಕಲ್ಪಗಳು ಬರುತ್ತೆ ಕೀಳಕ್ಕೆ. ನನ್ನ ಹತ್ರ ಎಷ್ಟೊಂದು ಶುದ್ಧ ಖಜಾನೆ ಸ್ಟಾಕ್ ಬೇಕಾಗುತ್ತೆ, ಅವಾಗ ಮಾಡ್ಕೊಂಡಿದ್ದೀನ. ಅದಕ್ಕೆ ಏನು ಹೇಳ್ತಿದ್ದಾರೆ, ಟೋಟಲಿ ಸ್ಥೂಲ ಸೂಕ್ಷ್ಮ ಖಜಾನೆಗಳ ಜಮಾ ಮಾಡೋ ಆಧಾರ, ಸಮಯ ಜಮಾ ಮಾಡೋ ಆಧಾರನೇ ಸ್ವಚ್ಛ ಬುದ್ಧಿ, ಸತ್ಯ ಹೃದಯ, ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜ್. ಎಷ್ಟು ಒಳಗಿನ ಸತ್ಯತೆ ಇರುತ್ತೆ. ಬಾಬುವರು ನನ್ನ ಮೇಲೆ ಬಲಿಹಾರಿಯಾಗ್ತಾರೆ. ಬಾಬುವರನ್ನು ತನ್ನವ್ರು ಮಾಡ್ಕೊಳ್ಳೋಕೆ ಬೇರೆ ವಿಧಾನನೇ ಇಲ್ಲ, ಸತ್ಯತೆ ಹೊಂದ್ಬಿಟ್ರೆ. ಸುಳ್ಳನ್ನೋದು ನಮ್ಮನ್ನು ತಲೆ ತೆಗೆದ್ರೂ ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಏನು ಸಿಗುತ್ತೆ ಅಂತ ಸುಳ್ಳು ಹೇಳ್ಬೇಕು ಹೇಳ್ರಿ? ಇಲ್ಲೇನಾದರೂ ಕಿರೀಟ ಸಿಕ್ಕುತ್ತಾ ಸುಳ್ಳು ಹೇಳಿದ್ರೆ? ಇನ್ನು ಇರೋ ಬರೋದೆಲ್ಲ ಕಳ್ಕೊಂಡು ಬಿಡ್ತೀವಿ. ಎಂದೂ ಸುಳ್ಳು ಹೇಳಿ ಚಲಾಯಿಸಕ್ಕೆ ಹೋಗ್ಬಾರ್ದು. ತಪ್ಪಿಸ್ಕೊಳ್ಬೋದು ಈಗ, ಬಟ್ ಭಗವಂತನ ಮುಂದೆ ಸದಾ ಕಾಲಕ್ಕೆ ತಪ್ಸೋಕ್ಕಾಗಲ್ಲ. ಅದು ತುಂಬ ಕೇರ್ಫುಲ್ಲಾಗಿರಬೇಕು, ಹುಷಾರಾಗಿರಬೇಕು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವ್ರು ಅಂತಂದರೆ, ಮಕ್ಕಳೇ ನೀವು ಇದನ್ನು ಸ್ವಚ್ಛ ಬುದ್ಧಿ ಶುದ್ಧ ಬುದ್ಧಿಯನ್ನು ಡೀಟೇಲಾಗಿ ಹೇಳ್ತಿದ್ದಾರೆ ಬಾಬಾ. ಪ್ಯೂರ್ ಬುದ್ಧಿ ಕಾ ಆಧಾರ ಹೇ, बुद्धि द्वारा बाप को जान, बुद्धि को भी बाप के आगे समर्पण करना. ಎಷ್ಟು ಸಿಂಪಲ್ಲಾಗಿ ಹೇಳ್ತಿದ್ದಾರೆ. ಬುದ್ಧಿ ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಬಾಬುವ್ರನ್ನ ಸರಿಯಾಗಿ ತಿಳ್ಕೊಂಡು ಬಾಬುವ್ರ ಮುಂದೆ ಬುದ್ಧಿ ಸರೆಂಡರಿಂಗ್, ಎಲ್ಲ ನಿಂದು ಬಾಬಾ, ನಾನು ಆತ್ಮ ನಿಂದು, ಮನ್ ಬುದ್ಧಿ ಸಂಸ್ಕಾರ ನಿಂದು ಸಮರ್ಪಣ ಕರ್ನ, ಅರ್ಥಾತ್ ಮೇರಾಪನ್ ಮಿಟಾನ. ಬುದ್ಧಿ ಸರೆಂಡರಿಂಗ್ ಅಂದರೆ ನಾನು ನಂದು ಅನ್ನೋದನ್ನು ಕಂಪ್ಲೀಟ್ ಸರೆಂಡರ್, ಸಮರ್ಪಣ. ನಂದೇನಿಲ್ಲ, ನನ್ನ ವಿಚಾರ, ನನ್ನ ನಿರ್ಣಯ ನಂದೇನಿಲ್ಲ ಬಾಬಾ, ನಿಮ್ಮದೇನಿದೆ, ನಿಮ್ಮ ಶ್ರೀಮತ ಏನಿದೆ, ನೀವು ಹೆಂಗೆ ಹೇಳ್ತೀರಾ, ನೀವೇನು ಹೇಳ್ತೀರಾ ಅದನ್ನು ಮಾಡ್ತೀನಿ.
ಈ ತರಹ ಸಮರ್ಪಣ ಐಸಾ ಬುದ್ಧಿ ಕೋ ಸಮರ್ಪಣ ಕಿಯಾ ಹೈ. ಹಿಂಗೆ ಬುದ್ಧಿಯನ್ನು ನೀವು ಸಮರ್ಪಣೆ ಮಾಡಿದ್ದೀರ ಮಕ್ಕಳೇ. शूद्रपन की बुद्धि समर्पण करना अर्थात देना, तो देने के साथ दिव्य बुद्धि का लेना है, देना ही लेना है. जैसा सौदा करते हैं तो देकर फिर लेते हो ना, पैसा देना वस्तु लेना, वैसे यहाँ भी देना ही लेना है. ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಬುದ್ಧಿ ಸಮರ್ಪಣೆ ಏನಂದ್ರೆ ಶೂದ್ರ ಬುದ್ಧಿ ಅಂದರೆ ಹಳೇ ಬುದ್ಧಿ, ಹಳೆಯ ಸಂಸ್ಕಾರಗಳ ಪ್ರಭಾವದ ಬುದ್ಧಿ, ಹಳೆತನದ ಏನೋ ದೇಹಾಭಿಮಾನ ವಶ, ನಮ್ಮದೇನೋ ತಪ್ಪು ನಿರ್ಣಯಗಳಿದೆ, ಅದರ ಸಮರ್ಪಣೆ ಅಂತ ದಿವ್ಯ ಬುದ್ಧಿಯನ್ನು ಕೊಡೋದ್ರಿಂದ ರಿಟರ್ನ್ ಏನು ಸಿಗ್ತಿದೆ ನೋಡಿ, ಚಿನ್ನದ ಬುದ್ಧಿ ಸಿಗ್ತಿದೆ, ದಿವ್ಯ ಬುದ್ಧಿ ಸಿಗ್ತಿದೆ. ಇದು ಕೊಡೋದಲ್ಲ, ಕೊಡೋದಂದರೆ ತಗೊಳ್ಳೋದು. ಈಶ್ವರನಿಗೆ ಹಂಗೆ ತಾನೆ, ಒಂದು ಕೊಟ್ಟರೆ ಪದಮದಷ್ಟು ಕೊಡ್ತಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ, ಜೈಸಾ ಸೌದಾ ಕರ್ತೆ ನಾ ದೇಕರ್ ಫಿರ್ ಲೇತೆ, ಪೈಸಾ ದೇನಾ ವಸ್ತು ಲೇನಾ, ವೈಸೆ यहाँ भी देना ही लेना है, पहले सब कुछ देना है, कैसे देंगे. ಬಾಬಾ ಹೇಳಿದ್ರೆ ಇದೊಂದು ವ್ಯಾಪಾರ ಇದ್ದಂಗೆ. ಈಗ ದುಡ್ಡು ಕೊಡ್ತೀವಿ, ವಸ್ತು ತಗೋತೀವಿ. ಹಂಗೇನೆ ಇಲ್ಲಿನೂ ಒಂದು ಕೊಟ್ಟರೆ ಇನ್ನೊಂದು ಏನೋ ದಿವ್ಯ ಬುದ್ಧಿ, ವಿಶಾಲ್ ಬುದ್ಧಿ, ದೂರಾಂದೇಶ್ ಬುದ್ಧಿ, ಎಂಥ ಬುದ್ಧಿಯನ್ನು ಕೊಡ್ತಿದ್ದಾರೆ ಬಾಬಾ ಅಂದಾಗ ಕೊಡೋದೇ ತಗೊಳ್ಳೋದು. ಬಟ್ ಹೆಂಗೆ ಕೊಡ್ತೀರ ಮಕ್ಕಳೇ, ಕೇಸೆ ದೇತೇವು ಶುದ್ಧ ಶುಭ ಸಂಕಲ್ಪ ದ್ವಾರ. ಏನಂತ ಹೇಳಬೇಕು, ಸಬ್ ಕುಚ್ ಬಾಪ್ ಕಾ ಹೇ ಮೇರಾ ನಹಿ. ಹೆಂಗೆ ಕೊಡ್ತೀರ ನನಗೆ, ಶುದ್ಧ ಸಂಕಲ್ಪದಿಂದ ಬಾಬಾ ಎಲ್ಲ ನಿಮ್ಮದು, ನಂದೇನಿಲ್ಲ. ಆನೆಸ್ಟಾಗಿ ಒಂದು ಸಾರಿ ಹೇಳಿದ ಮೇಲೆ ಕರ್ಮದಲ್ಲಿ ಮತ್ತೆ ಇನ್ನು ಹಂಗೆ ನಡಿಬೇಕು, ನಂದೇನಿಲ್ಲ ಅಂತ. ಆ ನಂದು ಅನ್ನೋ ವ್ಯಾಮೋಹದ ಭ್ರಮೆ ಕಿತ್ತಾಕಬೇಕು. मेरे पन का अधिकार छोड़ना, इसी को ही समर्पण कहा जाता है, इसी को ही नष्ट मोह स्टेज कहा जाता. स्मृति स्वरूप न होने का कारण व व्यर्थ संकल्प चलने का कारण, उदास व दास बनने का कारण मेरे पन से नष्ट मोह नहीं है. ಮೂಲ ಮಾತೇನೆಂದರೆ ನನ್ನತನದ ಅಧಿಕಾರ ಬಿಡೋದು. ಬಾಬನಿಗೆ ಸರೆಂಡರ್ ಅಂದರೆ ನಂದು ಅನ್ನೋದೇನಿಲ್ಲ, ನಾನು ಇಲ್ಲ, ಇದನ್ನೇ ಸಮರ್ಪಣೆ. ಅರ್ಥಾತ್ ನನ್ನತನದಿಂದ, ನಂದು ಅನ್ನೋದ್ರಿಂದ ನಷ್ಟ ಮೋಹ, ಸ್ಮೃತಿ ಸ್ವರೂಪರಾಗದೇ ಇರೋದಕ್ಕೆ ಕಾರಣ ಏನು, ವ್ಯರ್ಥ ಸಂಕಲ್ಪ ಬರೋಕ್ಕೆ ಕಾರಣ ಏನು. ಬಾಬಾ ಹೇಳ್ತಾರೆ, ನೀವು ಸುಮ್ಮನೆ ಬಾಯಿ ಮಾತು ಹೇಳ್ತಿದ್ದೀರಾ, ಬಾಬಾ ಎಲ್ಲ ನಿಂದೇನೆ, ನಂದೇನಿಲ್ಲ, ನೀನೇ ಎಲ್ಲ ಅಂತ, ಬರೀ ಸುಳ್ಳು. ಕರ್ಮದಲ್ಲಿ ಬಾಬಾವ್ರಿಗೆ ಕೊಟ್ಟು ಎಲ್ಲ ಮಾಡ್ತಿಲ್ಲ ನೀವು. ಈಗ ಸಂಸ್ಕಾರನೂ ಆಚೆ ಯಾಕೆ ಬರ್ತಿದೆ, ಸುಳ್ಳು ಹೇಳೋದು, ಬಾಬಾ ಎಲ್ಲ ನಿಂದೆ ಅಂತ. ನಾನು ನಿಂದು ಅಂದಮೇಲೆ ಬಾಬಾವ್ರದ್ದೇನು, ಬಾಬಾವ್ರ ಸಂಕಲ್ಪ ಏನು, ಬಾಬಾವ್ರ ಸಂಸ್ಕಾರ ಏನು, ಅದು ನಂದಾಗಬೇಕಲ್ವ. ನಾನು ತಗೊಳ್ಲಿಲ್ಲ ಅಂದರೆ ನಾನು ಕೊಟ್ಟಿಲ್ಲ ಅಂತಲೇ ಅರ್ಥ, ನಂಗೆ ಸಿಕ್ಕಿಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಸ್ಮೃತಿ ರೀಸನಿಂಗ್ ಏನಿದೆ, ವ್ಯರ್ಥ ಸಂಕಲ್ಪ ಬರುತ್ತೆ. ಉದಾಸ್ ವ ದಾಸ್ ಬನ್ನೆ ಕಾ ಕಾರಣ ಮೇರೆ ಪನ್ಸೆ ನಷ್ಟ ಮೋಹನಯ್ಯ. ಸ್ಮೃತಿ ಸ್ವರೂಪ ಆಗ್ತಿಲ್ಲ, ಸಮರ್ಥರಿಲ್ಲ, ಉದಾಸತೆ ಬರ್ತಿದೆ, ದಾಸರಾಗ್ತಿದ್ದೀರ, ಎಲ್ಲದರಿಂದ ಸರೆಂಡರ್ ಇಲ್ಲ, ನಂತನದ ಅಧಿಕಾರ ಬಿಡಲಿಲ್ಲ, ಸುಳ್ಳು ಹೇಳ್ತಿದ್ದೀರಾ, ಬಾಬಾ ಎಲ್ಲ ನಿಂದೆ. ಇದೂ ಭಕ್ತಿಯ ಸಂಸ್ಕಾರ. ಭಕ್ತಿಯಲ್ಲಿ ಹೇಳಿದ್ದೊಂದು ನಡೆದಿದ್ದೊಂದಲ್ಲ. ಇಲ್ಲಿನೂ ಹಂಗೆ ಎಲ್ಲ ನಿಂದು, ಆಮೇಲೆ ನಂದು ಅಂತ ನಡೆಯೋದು. ದೇಹ ನಿಂದು ಬಾಬಾ, ಬಾಕಿ ದೇಹಾಭಿಮಾನ ಬಿಡಲ್ಲ. ಒಂದು ಸ್ವಲ್ಪ ಅಂದರೆ ಸಾಕು, ಎಷ್ಟು ಬೇಗ ತಕ್ಷಣ ಫೀಲಿಂಗ್ ಬಂದ್ಬಿಡುತ್ತೆ. ಇದು ಸರಿಯಲ್ಲಲ್ಲ, ಇದು ರಾಂಗ್ ಅಲ್ವಾ. ಏನಿದು, ಇದರ ಅರ್ಥ ಏನು ಹಂಗೆ ಮಾಡೋದ್ರಿಂದ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, जो मेरेपन का विस्तार बहुत है. बाप दादा भी सारा दिन सभी बच्चों का विशेष देने की चतुराई का खेल देखते रहते. अभी अभी देंगे, अभी अभी फिर वापस लेंगे, अभी अभी मुख से कहेंगे मेरा कुछ नहीं, लेकिन मनसा में अधिकार रखा हुआ है. अधिकार अर्थात लगाओ.
ಇದು ಭಾಳ ಆತ್ಮ ಸ್ವರೂಪದಲ್ಲಿ ಸೂಕ್ಷ್ಮವಾಗಿ ಕೂತ್ಕೊಂಡು ನೋಡಿದಾಗಲೇ ನಮಗಿದು ಅರ್ಥ ಆಗೋದು ಈ ಕಥೆ ಏನು ಅಂತ. ಹೆಂಗೆ ಮನಸ್ಸು ಬುದ್ಧಿ ಸಂಸ್ಕಾರಗಳು ಆಟ ಆಡಿಸುತ್ತೆ ಆತ್ಮನನ್ನು ಅಂತ. ಬಾಬಾ ಹೇಳ್ತಿರೋದು ಮಕ್ಕಳದ ಕತೆ ಡೈಲಿ ಇಡೀ ದಿನ ಏನೇನು ಆಟ ಆಡ್ತಾರೆ ಅಂತ ನೋಡ್ತಾ ಇರ್ತೀನಿ ಮೇಲೆ ಕೂತ್ಕೊಂಡು. ಅಂದರೆ ಕೊಡೋ ತಗೊಳ್ಳೋ ನಾಟಕ ನೋಡ್ತೀನಿ ಮಕ್ಕಳದು. ಈಗೀಗ ಕೊಡ್ತಾರೆ, ಈಗೀಗ ವಾಪಸ್ ತಗೋತಾರೆ. ಹೆಂಗೆ ವಾಪಸ್ ತಗೋತಾರೆ ಅದನ್ನು ಕತೆ ಹೇಳ್ತಿದ್ದಾರೆ ಬಾಬವರು. ಮುಖದಿಂದ ಹೇಳ್ತಾರೆ, ಬಾಬಾ ನಂದು ಏನಿಲ್ಲ ಗೊತ್ತಾ, ಆದರೆ ಮನಸ ಅಧಿಕಾರ ಇಟ್ಕೊಂಡಿರ್ತಾರೆ. ಅಧಿಕಾರ ಅಂದ್ರೇನು? ಅದು ಆ ಮೋಹ. कभी कर्म से देकर वाणी से वापस ले लेंगे, चतुराई ये करते हैं ना, नए के साथ पुराना भी अपने पास रखना चाहते हैं, कहलाते ट्रस्टी लेकिन प्रैक्टिकल में है गृहस्थी. ಏನು ಹೇಳ್ತಿದ್ದಾರೆ ಬಾಬುವರು? ಈಗೀಗ ಕೊಡ್ತಾರೆ, ಈಗೀಗ ತಗೋತಾರೆ. ಸಂಕಲ್ಪದಲ್ಲಿ ಕೊಟ್ಟರು ಎಲ್ಲ ನಿಂದೆ ಅಂತ ಬಾಯಿಂದ ತಗೊಂಡ್ರು. ಬಾಯಿಂದ ಕೊಟ್ಟರು ಬಾಬಾ ನಿಂದೆ ಅಲ್ಲ ಅಂತ ವರ್ಣನೆ ಮಾಡ್ತಾರೆ. ಆಮೇಲೆ ಕರ್ಮದಲ್ಲಿ ನಂದು ಅಂತ ಅಧಿಕಾರ ಇಟ್ಕೊಂಡಿರ್ತಾರೆ. ಅಂದರೆ ನಂದು ಅನ್ನೋ ಥರ ನಡೀತಾರೆ ಆ ದೇಹಾಭಿಮಾನದಲ್ಲಿ, ಅಥವಾ ದೇಹದ ಸಂಸ್ಕಾರಗಳಲ್ಲಿ, ಅಥವಾ ವ್ಯರ್ಥ ಸಂಕಲ್ಪಗಳಲ್ಲಿ. ಕೊಟ್ಟಿದ ಮೇಲೆ ತಗೊಳಂಗಿಲ್ಲಲ್ಲ, ಮಾಡಂಗಿಲ್ಲಲ್ಲ, ಅದು ಯೋಚನೆ ಮಾಡಲ್ಲ. ಆಮೇಲೆ ಇನ್ನೊಂದು ಚತುರಾಯಿ ಏನಂದರೆ, ಹೇಳ್ತಾರೆ ಬಾಬಾ ನಾನು ಟ್ರಸ್ಟಿ ಎಲ್ಲ ನಿಂದಲ್ವಾ ಅಂತ. ಬಟ್ ಪ್ರಾಕ್ಟಿಕಲ್ ಕರ್ಮದಲ್ಲಿ ಗೃಹಸ್ಥಿ, ನಾನು ನಂದು ಹೋಗಲಿಲ್ಲ. ಹೊರಗಿಂದೆಲ್ಲ ಬಿಡೋದು ಈಸಿನೂ ಆಗ್ಬೋದು, ಬಟ್ ತನ್ನಿಂದ ತಾನು ನಷ್ಟ ಮೋಹ ಆಗಬೇಕಲ್ಲ, ಇದು ತುಂಬ ಸೂಕ್ಷ್ಮ ಮಾತು. ಯಾರು ತನ್ನಿಂದ ತಾನು ಸಾಯ್ತಾರೆ ಅವ್ರಿಗೆ ಫೀಲಿಂಗ್ಸ್ ಬರೋಂಗಿಲ್ಲಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ವ್ಯರ್ಥ ಸಂಕಲ್ಪ ಮಿಟಾನೆ ಕಾ ಆಧಾರ್ ಹೇ ಗೃಹಸ್ಥಿ ಪಂಚೋಡನ. ವ್ಯರ್ಥ ಸಂಕಲ್ಪ ಅಳಿಸೋ ಆಧಾರ ಏನಂದರೆ ಗೃಹಸ್ಥಿತನ. ಅಂದ್ರೇನು? ಗೃಹಸ್ಥಿತನ ಅಂದರೆ ಬರೀ ಮನೆಯಲ್ಲಿರೋರು ಗೃಹಸ್ಥಿಗಳಲ್ಲ, ನಾನು ನಂದು ಅಂತ ಯಾರಿಗಿದೆ ಭಲೆ ಸೆಂಟ್ರಲ್ ಇರಲಿ ಅವರನ್ನು ಬಾಬಾ ಗೃಹಸ್ಥಿ ಅಂತಲೇ ಹೇಳೋದು. ಗೃಹಸ್ಥಿ ಟಟ್ಟು ಅಂತ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ನಂದು ಅನ್ನೋದು ಏನಿದೆ ಆ ಸೆಳೆತ ಇದೆಯಲ್ಲ, ಚಾಹೆ ಶರೀರ್ ಚಾಹೆ ಕುಮಾರ್ ಹೋ ಕುಮಾರಿ ಹೋ, ಕೇಳ್ಬಿಡಿ. ಗೃಹಸ್ಥಿ ಅಂದರೆ ಕುಮಾರ ಕುಮಾರಿಯರಿರಲಿ, ಆದರೆ ಲೇಕಿನ್ ಮೇರಾ ಸ್ವಭಾವ, ಮೇರಾ ಸಂಸ್ಕಾರ, ಮೇರಿ ನೇಚರ್, ಮೇರಿ ಬುದ್ಧಿ, ಮೇರಿ ये विस्तार गृहस्थीपना है. जो समर्पण हो गए तो जो बाप का स्वभाव वो आपका स्वभाव, जो बाप का संस्कार वो आपके संस्कार. जैसे बाप की दिव्य बुद्धि वैसे आपकी दिव्य बुद्धि में स्मृति न रहे ये हो नहीं सकता. ಇದು ತುಂಬ ಇಂಪಾರ್ಟೆಂಟು. ಗೃಹಸ್ಥಿತನ ಅನ್ನೋದು ಇದು ಎಲ್ಲರಿಗೂ ಅನ್ವಯ ಆಗೋ ಶಬ್ದ. ಅವ್ರು ಕುಮಾರ ಕುಮಾರಿ ಇರಲಿ, ಯಾರೇ ಇರಲಿ, ಆದರೆ ಎಲ್ಲಿ ನನ್ನ ಸ್ವಭಾವ ಹಿಂಗೆ, ನನ್ನ ಸಂಸ್ಕಾರ ಹಿಂಗೆ, ಬಾಯಲ್ಲಿ ಹೇಳ್ದಿದ್ರು ಆ ಸಂಸ್ಕಾರದಲ್ಲಿ ನಡೀತೀರಾ ಅಂದ್ರೂ ಬಾಬಾ ಹೇಳ್ತಾರೆ ಆ ನಂದು ಅನ್ನೋದನ್ನು ಬಿಟ್ಟಿಲ್ಲ. ಸೂಕ್ಷ್ಮದಲ್ಲಿ ಆ ನಂದು ಇಲ್ಲ. ನೀವು ಸರೆಂಡರ್ ಆಗಿದ್ದರೆ ಬಾಬೂರ್ ಸಂಕಲ್ಪ, ಸೊ ನನ್ನ ಸಂಕಲ್ಪ, ಬಾಬೂರ್ ಸ್ವಭಾವ, ಬಾಬೂರ್ ಸಂಸ್ಕಾರ, ಸೊ ನನ್ನ ಸ್ವಭಾವ ಸಂಸ್ಕಾರ ಆಗಬೇಕು. ಅದು ಕಾಣಬೇಕಲ್ವಾ? ಹೆಂಗೆ ತಂದೆದು ದಿವ್ಯ ಬುದ್ಧಿ ಇದೆ, ಹಾಗೆ ನಿಮ್ಮದು ದಿವ್ಯ ಬುದ್ಧಿ. ದಿವ್ಯ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪಗಳಿರಲ್ಲಲ್ಲ. ದಿವ್ಯ ಬುದ್ಧಿಯಲ್ಲಿ ಸ್ಮೃತಿ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ದಿವ್ಯ ಬುದ್ಧಿ ಅಂದ್ರೇ ಸ್ಮೃತಿ ಸ್ವರೂಪ ಬುದ್ಧಿ. ದಿವ್ಯ ಬುದ್ಧಿ ಸ್ಟ್ರಾಂಗ್, ಪವಿತ್ರ, ಶುದ್ಧ ಬುದ್ಧಿ ಅಲ್ವಾ. ಅದರಲ್ಲಿ ಬಾಬೂರ ಸ್ಮೃತಿ ಬಿಟ್ಟರೆ ಬೇರೆ ಸ್ಮೃತಿ ಇರೋಕ್ಕಾಗಲ್ಲ. ಇದೆಲ್ಲ ತುಂಬ ಆಳವಾಗಿ ಯೋಚನೆ ಮಾಡ್ಬೇಕು ನೀವು. ನಾನು ಬಾಬಂಗೆ ಬುದ್ಧಿಯಿಂದ ಸರೆಂಡರ್, ಬಾಬಂಗೆ ಎಲ್ಲ ನಿಂದು ಅಂದ್ಬಿಟ್ಟಿದ್ರೆ ನಂದು ದಿವ್ಯ ಬುದ್ಧಿ ಸದಾ ಕೆಲಸ ಮಾಡುತ್ತಾ? ಅಂದರೆ ಬಾಬೂರ ಶ್ರೀಮತದ ಪ್ರಮಾಣ ನನ್ನ ನಿರಂತರದ ನಿರ್ಣಯಗಳಿದೆಯಾ? ಅದು ತುಂಬ ಇಂಪಾರ್ಟೆಂಟು. ಏಕ್ ಗಂಟೆಗೆ ಅವಸ್ಥಾ ಭೀ ಚೆಕ್ ಕರೋ, ಜಾಸ್ತಿ ಇಡೀ ದಿನ ಬೇಡ, 1 ಗಂಟೆ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. तो सदैव संकल्पों का आधार कोई ना कोई मेरापन ही होगा. मेरेपन की निशानी सुनाई लगाओ. ಸೊ ಚೆಕ್ ಮಾಡ್ಕೊಳ್ಳಿ. 1 ಗಂಟೆ ಆದ್ರೂ ಸದಾ ಸಂಕಲ್ಪಗಳ ಆಧಾರ ಯಾವುದಾದ್ರೂ ಒಂದು ನಂದು ಅನ್ನೋದು, ನಂದು ಅನ್ನೋದರ ಚಿಹ್ನೆ ಏನಂದರೆ ಲಗಾವ್, ಅಂದರೆ ಸೆಳೆತ, ಮೋಹ.
लगाव की भी स्टेजेस से एक है सूक्ष्म लगाव, जिसको सूक्ष्म आत्मिक स्थिति में स्थित होकर ही जान सकते हैं। दूसरे है स्थूल रूप के लगाव, जिसको सहज जान सकते हो। सूक्ष्म लगाव का भी विस्तार बहुत है। लगाव ಈ ಸೆಳೆತದ ಸ್ಟೇಜಸ್ ಇದೆ, ಮೋಹದ ಸ್ಟೇಜಸ್ ಇದೆ. ಒಂದು ಸೂಕ್ಷ್ಮ ಅದು ಭಾಳ ಪತ್ಲ ಧಾಗೆ ಅಂತಾರಲ್ಲ, ಕೆಲವು ದಾರಗಳು ನೋಡಿ ಹಾಕಿರ್ತಾರೆ ಆದರೆ ಕಾಣಿಸೋದೇ ಇಲ್ಲ. ಹಂಗೆ ಈ ದಾರಗಳು, ಸೂಕ್ಷ್ಮ ದಾರಗಳು, ಈ ಮೋಹದ್ದು ಕಾಣಿಸೋದೇ ಇಲ್ಲ. ಆ ತರಹ ಇರುತ್ತೆ ಇದು. ಯಾವುದನ್ನು ಸೂಕ್ಷ್ಮ ಆತ್ಮಿಕ ಸ್ಥಿತಿಯಲ್ಲಿ, ಏಕದಮ್ ಅಶರೀರಿ ಶುದ್ಧ ಸ್ಥಿತಿಯಲ್ಲಿ ಬಾಬು ನೆನಪಲ್ಲಿ ಕೂತಾಗಲೇ ನಮಗೆ ಅರ್ಥ ಆಗುತ್ತೆ. ಬಾಬವ್ರು ಹೇಳಿದ ಸ್ಥಿತಿ ನನಗಿಲ್ಲ, ಬಾಬವ್ರ ಸಂಸ್ಕಾರ ಸ್ವಭಾವಗಳು ನಂದಿನ್ನಿಲ್ಲ, ಅಥವಾ ಬಾಬನ ಸಂಕಲ್ಪದ ತರಹ ಪವರ್ಫುಲ್ ನಂದಿಲ್ಲ ಅಂದರೆ ನಾನು ಇನ್ನೂ ಮೋಹ ಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆ ಸಂಸ್ಕಾರದಲ್ಲೋ ಶರೀರದಲ್ಲೋ ಯಾವುದೋ ಒಂದು ಅಭಿಮಾನದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೇರಪ್ಪ ನಂದು ಅನ್ನೋ ಪ್ರಶ್ನೆ ಅಲ್ವಾ. ಇನ್ನೊಂದೇನು, ಸ್ಥೂಲ್ ರೂಪ का लगाव, ಯಾವುದು ಸಹಜವಾಗಿ ಕಾಣುತ್ತೆ. सूक्ष्म लगाव का भी विस्तार बहुत है। स्थूल रूप का लगाव तो सहज जान सकते, लेकिन सूक्ष्म लगाव ತುಂಬ. बिना लगाव के बुद्धि की आकर्षण वहाँ तक जा नहीं सकते. ಸೆಳೆತ ಇಲ್ಲದೆ ಬುದ್ಧಿ ಎಲ್ಲಿ ಹೋಗಲ್ಲ. ಲಗಾವ್ ಫಸ್ಟು ಬರೀ ಪ್ರಭಾವ ಶುರುವಾಗುತ್ತೆ, ಆಮೇಲೆ ಅದರ ಸೆಳೆತ ಶುರುವಾಗುತ್ತೆ. ಫಿರ್ ಬುದ್ಧಿ ಕಾ ಜುಖಾವ್, ಬುದ್ಧಿ ತಲೆಬಾಗುತ್ತಲ್ಲಿ, ಗಳಿಗೆ ಅದರ ನೆನಪು ಬರುತ್ತೆ. ಅದು ಎಳ್ಕೊಂಡು ಹೊಟ್ಟೆ ಹೋಗುತ್ತೆ, ಅವ್ರನ್ನ ದಾಸರಾಗ್ಬಿಡ್ತಾರೆ ಆಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು बुद्धि लगाव का आकर्षण कहाँ क्या करता है, फिर बुद्धि का झुकाव में चले जाए. अगर लगाव नहीं तो झुकाव भी नहीं. ಎಲ್ಲಿ ಸೆಳೆತನೇ ಇಲ್ಲ ಅಂದರೆ ನೀವು ಅಲ್ಲಿ ತಲೆ ಬಗಲ್ಲ. ಈಗ ಹಳೆ ಸಂಸ್ಕಾರ ನಿಮ್ಮನ್ನು ಎಳೀತಿದೆ, ಅದಕ್ಕೆ ನೀವು ಅದಕ್ಕೆ ಬಗ್ಬಿಡ್ತೀರಾ ಅಂದರೆ ಅದಕ್ಕೆ ವಶರಾಗ್ಬಿಡ್ತೀರಾ. ಯಾಕೆಂದರೆ ನಂದು ಅಂತ ಇನ್ನು ನೀವು ಆ ಹಳೆ ಸ್ವಭಾವ ಸಂಸ್ಕಾರ, ಶರೀರನೂ ನಂದು ಅಂತ ಅದನ್ನಿನ್ನ ಹಿಡ್ಕೊಂಡು ಕೂತಿದ್ದೀರ. ಅದಕ್ಕೆ ಗಳಿಗೆ ಶರೀರದ ಕಡೆ ಹೋಗುತ್ತೆ ಬುದ್ಧಿ, ಇಲ್ಲಾಂದರೆ ಹೋಗೋಕ್ಕೆ ಸಾಧ್ಯ ಇಲ್ಲಲ್ವಾ ಅಂತಿದ್ದಾರೆ ಬಾಬೋರು. तो लगाव की चेकिंग हुई झुकाव, चाहे संकल्प में हो, वाणी में हो, कर्म में हो, संबंध में हो, संपर्क में हो, न चाहते हुए उस समय उस तरफ लगेगा ज़रूर. इस कारण व्यर्थ संकल्प का मूल कारण है लगाव. तो ಮೂಲ ಮಾತು ಏನು ಹೇಳ್ತಿದ್ದಾರೆ ಬಾಬುರಂದರೆ, ಸಂಕಲ್ಪ, ವಾಣಿ, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಬೇಡ ಅಂದ್ರೂ ಸಮಯ ಸಂಕಲ್ಪ ಆ ಕಡೆ ಎಲ್ಲಿದೆಯೋ ಅಲ್ಲಿ ಇಲ್ಲ. ಶರೀರದಿಂದ ಇದ್ದರೆ ಶರೀರದಿಂದ ಇಡೀ ದಿನ ಶರೀರದ ಪ್ರವೃತ್ತಿಯಲ್ಲಿ, ಸ್ವಭಾವ ಸಂಸ್ಕಾರಗಳಿಂದ ಇದ್ದರೆ ಸ್ವಭಾವ ಸಂಸ್ಕಾರಗಳಿಗೆ ಪರವಶರಾಗಿ ನಡೀತಕ್ಕಂಥದ್ದು. ಅದು ವ್ಯರ್ಥ ಸಂಕಲ್ಪನೂ ಏನು, ಇಂದಿನ ಪಾಪಕರ್ಮದ ಸಂಸ್ಕಾರದ ರಿಸಲ್ಟು. ಅದ್ರ ಕಡೆ ಬುದ್ಧಿ ಎಳಿತಾ ದಾಸನಾಗ್ತಿದೆ. ವ್ಯರ್ಥ ಸಾಧಾರಣ ಅಯಥಾರ್ಥ, ಕೆಲಸ ಇಲ್ಲದ್ದವು ಯಾವುದೋ ನಡೆದೋಗಿರೋದು, ಆಗೋಗಿರೋದು ಯೋಚನೆ ಮಾಡೋದೂ ವ್ಯರ್ಥನೇ ತಾನೇ. ಇದೆಲ್ಲದಕ್ಕೆ ಕಾರಣ ಹಳೆ ಸಂಸ್ಕಾರ. ಅಂದರೆ ಬಾಬಂಗ್ ನನ್ನನ್ನು ನಾನು ಸರೆಂಡರ್ ಮಾಡಲಿಲ್ಲ. ಯಾವುದೇ ಹಳೇದಿರಲಿ, ನಾನು ಇನ್ನೂ ಸರೆಂಡರ್ ಆಗಲಿಲ್ಲ. ಅದಕ್ಕೆ ಕೇಳ್ತಿದ್ದಾರೆ ಬಾಬವರು, ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಸಂಕಲ್ಪದವರೆಗೆ ಇದೆಯಾ, ಮಾತಿನವರೆಗೆ ಇದೆಯಾ, ಕರ್ಮದವರೆಗೆ ಇದೆಯಾ, ಸಂಬಂಧ ಸಂಪರ್ಕದವರೆಗೇನೂ ನಾನು ಹಳೆ ಸ್ವಭಾವ ಸಂಸ್ಕಾರ ನೇಚರ್ ತೋರಿಸ್ತಾ ಇದ್ದೀನ ಅಂದರೆ ಅದ್ರ ಹಿಂದೆ ಟೈಮ್ ಹೋಗ್ತಿದೆಯಾ. इस कारण क्या बोल रहे बाबा, व्यर्थ संकल्पों का मूल कारण लगाओ. इसको चेक करो. जिन बातों को आप नहीं चाहते हो वो भी व्यर्थ संकल्पों के रूप में डिस्टर्ब करती है. इसका भी कारण है पुराने स्वभाव और संस्कारों में मेरेपन की कमी. जब तक मेरा स्वभाव, मेरा संस्कार है, वो खींचेगा ज़रूर. हाँ, ये मेरी रचना है तो रचता को खींचता है ना.
जैसे मेरा वैसे मेरा स्वभाव संस्कार रूपी रचना आत्मा रचता को अपना तरफ खींचेगा ही। हाँ, तो ये मेरा नहीं है ना, एक्चुअली शूद्रपन थोड़ा ही मेरा है, आदरे तो आप मेरे को पकड़ के रखा है, ಶೂದ್ರಪನ್ को पकड़ के रखा है ಇದು ಹೇಳ್ತಿದ್ದಾರೆ ಬಾಬವರು. ಅಂದರೆ ವ್ಯರ್ಥ ಸಂಕಲ್ಪಗಳ ಮೂಲ ಕಾರಣ ಏನೋ ಸೆಳೆತ, ಮೋಹ. ಮೋಹ ಏನು? ನಂದು ಅಂತ ನೀವಿನ್ನ ಸಂಸ್ಕಾರ ಸ್ವಭಾವಗಳನ್ನು ಹಳೇದು ರಾವಣಂದನ್ನು ಕಳ್ತನ ಮಾಡ್ಕೊಂಡು ಇಟ್ಕೊಂಡು ಅದು ನಂದು ಅಂತ ಬಚ್ಚಿಟ್ಕೊಂಡಿದ್ದೀರಾ, ಅದಕ್ಕೆ ಅದು ಬಿಡ್ತಿಲ್ಲ ನಿಮ್ಮನ್ನು. ಇನ್ನೊಂದು ಏನು ಹೇಳ್ತಿದ್ದಾರೆ ಬಾಬುವ್ರಂದರೆ, ನಿಮಗೇನು ಇಷ್ಟ ಇಲ್ಲ ವ್ಯರ್ಥ ಸಂಕಲ್ಪ ಮಾಡೋಕ್ಕೆ, ಆದರೂ ಅದು ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದೆ ಅಂದರೆ ಇದರ ಕಾರಣ ಸ್ವಭಾವ ಸಂಸ್ಕಾರಗಳ ಪ್ರತಿ ನಂದು ಅಂತಕ್ಕಂಥದ್ದು ಅಲ್ಲಿದ್ದೇ ಇದೆ. ಆ ಕೊರತೆ, ನಿಮ್ಮ ಕಮ್ಜೋರಿ ಇದ್ದೇ ಇದೆ. ಬೇರೆಯವ್ರ ವಸ್ತುನ ತನ್ನ ವಸ್ತು ಮಾಡ್ಕೊಂಡು ಕೂತಿದ್ದೀರಾ. ನಂದು ಬಾಬನ ಸಂಸ್ಕಾರ, ಸೊ ನನ್ನ ಸಂಸ್ಕಾರ, ಬಾಬವ್ರ ಸ್ವಭಾವ, ಸೊ ನನ್ನ ಸ್ವಭಾವ ಇರಬೇಕು. ಅದನ್ನು ಬಿಟ್ಟಿದ್ದೀರಲ್ಲ ನೀವು. ನಂದು ಅದ್ರ ಬಗ್ಗೆ ನಂದು ಅನ್ನೋದು ಬಿಟ್ಬಿಟ್ಟು ಯಾವುದು ರಾವಣಂದು ಶೂದ್ರತನ ಅದನ್ನು ಕೂತ್ಕೊಂಡು ನಂದು ಅಂತ ಹಿಡ್ಕೊಂಡ್ಬಿಟ್ಟು ಮತ್ತೆ ಮತ್ತೆ ಅದರದೇ ಕಂಪ್ಲೇಂಟ್ ಹೇಳ್ತಿರಲ್ಲ ಕತೆ ಬಾಬನಿಗೆ. ಇದು ಸರಿನಾ ಅಂತಾರೆ ಬಾಬಾ. ಯಾಕೆಂದರೆ ಆತ್ಮ ರಚಯಿತ ಅಂದರೆ ನಿಮ್ಮ ಸಂಸ್ಕಾರ ಸ್ವಭಾವ ನಿಮ್ಮದೇ ರಚನೆ, ನೀವೇ ಕರ್ಮ ಮಾಡಿ ಮಾಡ್ಕೊಂಡಿರೋದು. ಸಂಸ್ಕಾರ ನಾನು ಕರ್ಮ ಮಾಡಿ ತಂದಿರೋ ತಾನೆ, ಬೇರೆಯವ್ರು ಮಾಡಿದ್ದು ನನಗೇನು ತುಂಬಿ ಕಳ್ಸೋಕ್ಕಾಗಲ್ಲ. ನಾನೇ ಏನೇನು ಮಾಡಿದ್ದೀನಿ ನಾನು ತುಂಬ್ಕೊಂಡು ಬಂದಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. शूद्रपन का संस्कार, शूद्रपन के संस्कार को मेरा कहना ये महान पाप है. चोरी भी है, ठगी भी है. शूद्रों की चीज़ अगर ब्राह्मण चोरी करते अर्थात मेरा कहते ये तो महापाप हुआ ना. ಬಾಬಾ ಹೇಳ್ತಾರೆ ಶೂದ್ರತನದ ಸಂಸ್ಕಾರ ಅರ್ಥಾತ್ ರಾವಣನ ಸಂಸ್ಕಾರ ನಂದು ಅನ್ನೋದು. ಈಗ ಬೇರೆಯವ್ರ ವಸ್ತು ಯಾರಾದರೂ ತಗೊಂಡು ಇಟ್ಕೊಂಡ್ರೆ ಏನು ಹೇಳ್ತೀವಿ? ಇವನು ನೋಡ್ರಿ ಕಳ್ಳ, ನೋಡ್ರಿ ಅವನು ತೆಗೆದು ಇಟ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ ಈ ಚೋರಿ ನೈ ವಾಕ್ಯ. ಕರ್ಮ ಫಿಲಾಸಫಿ ಎಷ್ಟು ಡೆಪ್ತ್ ನೋಡಿ. ಚೋರಿ ಅಷ್ಟೇ ಅಲ್ಲ, ಮಹಾನ್ ಪಾಪ. ಬ್ರಾಹ್ಮಣ ಕಳ್ತನ ಮಾಡೋದು ಮಹಾನ್ ಪಾಪ ಅಲ್ವಾ? ಚೋರಿ ಬಿ ಟಗಿ ಬಿ ಅಂತಾರೆ ಬಾಬವರು. ಮೋಸ ಮಾಡ್ತೀರಾ ನೀವು. ಅದು ಯಾರಿಗೆ? ಬಾಬನಿಗೆ ಮೋಸ. ಒಂದು ರಾವಣನ ವಸ್ತು ಕಳ್ತನ ಮಾಡಿ ಇಟ್ಕೊಂಡಿದ್ದು. ಬ್ರಾಹ್ಮಣರು ಚೋರಿ ಬೇರೆಯವ್ರದನ್ನು ನಂದು ಅಂತ ಹೇಳೋದು ಇದು ಮಹಾನ್ ಪಾಪ. ಶೂದ್ರರ ವಸ್ತುನ ನೀವು ಇಟ್ಕೊಂಡಿರೋದು ಮಹಾನ್ ಪಾಪ. ಅರ್ಥ ಆಗ್ತಿದೆಯಾ ಎಲ್ಲರಿಗೆ ಮನೆಯಲ್ಲಿ? ಹಳೇ ಸಂಸ್ಕಾರ, ಹಳೇ ದೇಹಾಭಿಮಾನನ ನನ್ನ ಸ್ವಭಾವ ಸಂಸ್ಕಾರ ಅಂತ ಕೂತಿರೋದು ಇದು ಸರಿಯಲ್ಲಲ್ವಾ ಅಂತ ಕೇಳ್ತಿದ್ದಾರೆ. ಆಮೇಲೆ ಇನ್ನು ಟಗಿ, ಮೋಸ ಏನು? ಬಾಬಾ ये सब कुछ आपका है ऐसे कहकर फिर मेरा कहना ये कितना बड़ी ठगी है. ಬಾಬಾ ಎಲ್ಲ ನಿಂದು, ನಂದೇನು ಇಲ್ಲ ಗೊತ್ತಾ, ನೀನೇ ಎಲ್ಲ, ನಿಂದೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಂದು ಅಂತ ಹೇಳೋದು ಮೋಸ ಅಲ್ವಾ? ಹೇಳೋದೊಂದು ಮಾಡೋದೊಂದಲ್ವಾ? ಈಗ ಯಾರೇ ಆಗಲಿ ಹೇಳೋದೊಂದು ಮಾಡೋದೊಂದು ಮಾಡಿದೆ ಎಷ್ಟು ಮೋಸಕರ ನೋಡ್ರಿ ಅಂತಾರೆ. इसी प्रकार के पाप होने से पापों का बोझा बढ़ते जाने से बुद्धि ऊंची स्टेज पर टिक नहीं सकता. ಈ ತರಹ ಪಾಪದಿಂದೆ ಪಾಪ, ಒಂದು ಕಳ್ತನದ ಪಾಪ, ಮೋಸದ ಪಾಪ, ಹೇಳೋದೊಂದು ಮಾಡೋದೊಂದು, ಉಲ್ಲಂಘನೆಯ ಪಾಪದ ಹೊರೆ. ಏನು ಹೇಳ್ತೀರಾ ಬಾಬನ ಮುಂದೆ ಮಾಡೋ ಕತೆಗಳು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಹೊರೆ ಇರೋರು ತಲೆ ಎತ್ಕೊಂಡು ನಡೆಯೋಕ್ಕಾಗಲ್ಲ. ಸೊ ಹೈಯೆಸ್ಟ್ ಸ್ಥಿತಿಯಲ್ಲಿ ಆತ್ಮ ಸ್ಥಿರವಾಗಿ ಏಕಾಗ್ರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಹೊರೆ ಕೆಳಗಡೆ ಇಳಿಸ್ಬಿಡುತ್ತೆ. ಈಗ ಯಾರ ತಲೆ ಮೇಲಾದ್ರೂ ಜಾಸ್ತಿ ಮೂಟೆ ಇಡಿ ಅವರು ಕುಸ್ತು ಹಂಗೆ ಆತ್ಮ ಇಲ್ಲಿ ಶರೀರ ಮಣ್ಣಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ, ಮೇಲೆ ಹಾರಿಕೊಂಡು ಪ್ರಕಾಶದಲ್ಲಿ ಇರೋದ್ರ ಬದಲಾಗಿ. तो फिर क्या होता है?
इसी कारण व्यर्थ संकल्पों के नीचे की स्टेज पर बार 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 आना पड़ता है। फिर चिल्लाते हैं कि बाबा क्या करे। ಈ ಹೊರೆ ಗಳಿಗೆ ವ್ಯರ್ಥ ಸಂಕಲ್ಪಗಳಲ್ಲಿ ಮತ್ತೆ ಮತ್ತೆ ಕೆಳಗೆ ತಗೊಂಡು ಬರುತ್ತೆ. ಆಮೇಲೆ ಆತ್ಮಗಳಲ್ವಾ, ಜ್ಞಾನ ಅಂತೂ ಇದೆ, ಕಿರಿಚುತ್ತಾರೆ, ಬಾಬಾ ಏನು ಮಾಡಲಿ ವ್ಯರ್ಥ ಸಂಕಲ್ಪ, ಬಾಬಾ ಏನು ಮಾಡಲಿ ವ್ಯರ್ಥ ಸಂಕಲ್ಪ, ನಮ್ಮ ಬುದ್ಧಿನೇ ನಡೆಯಲ್ಲ, ನಂಗೆ ಏನು ಮಾಡಲಿ ಹೆಂಗೆ ಮಾಡಲಿ ಕಿರ್ಚಾರೆ. ಕಾರಣ ಏನು? ಕಾರಣ ಬೇರೆಯವರಲ್ಲಲ್ಲ, ಬಾಬಾವ್ರಿಗೆ ಹೇಳಿದಂತೆ ನಡ್ಕೊಳ್ಳಿಲ್ಲಲ್ಲ. ಬರೀ ರಾವಣನ ವಸ್ತು ಕಳ್ತನ ಮಾಡೋದು, ಬಾಬನಿಗೆ ಸುಳ್ಳು ಹೇಳಿ ಮೋಸ ಮಾಡೋದು. ಅವ್ರ ಕರ್ಮದಲ್ಲಿನೂ ಬರೀ ಸುಳ್ಳು ಹೇಳೋದು. ಅವಾಗ ಏನೋ ಒಂದು ನೆಪ ಹೇಳಿ ಚಲಾಯಿಸ್ಬಿಡ್ತಾರೆ. ಅದು ನಂದು ಮಿಸ್ಟೇಕ್ ಅಂತ ರಿಯಲೈಸ್ ಮಾಡಲ್ಲ. ಅದೇ ವಂಡರ್ ಅದು. व्यर्थ संकल्पों का दूसरा कारण है सारे दिन की दिनचर्या में मनसा वाचा कर्मणा जो बाप द्वारा मर्यादाओं संपन्न श्रीमत है उसका किसी न किसी रूप से उल्लंघन करते. ವ್ಯರ್ಥ ಸಂಕಲ್ಪಗಳ ಇನ್ನೊಂದು ಕಾರಣ ಏನಂದರೆ, ಇಡೀ ದಿನದ ದಿನಚರಿಯಲ್ಲಿ ಮನಸಾ ವಾಚಾ ಕರ್ಮಣ ಏನು ತಂದೆ ಕೊಟ್ಟಿರೋ ಮರ್ಯಾದೆಗಳ ಸಂಪನ್ನ ಶ್ರೀಮತ ಇದೆ, ಅದನ್ನು ಉಲ್ಲಂಘನೆ ಮಾಡೋದು ದೊಡ್ಡ ಹೊರೆ, ಉಲ್ಲಂಘನೆಯ ಹೊರೆ. ವ್ಯರ್ಥ ಸಂಕಲ್ಪಗಳು ಬರೋದೇ ಒಂದು ಉಲ್ಲಂಘನೆ ಅಲ್ಲ. ವೇಸ್ಟ್ ಥಾಟ್ಸ್ ಬಂದ ತಕ್ಷಣ ಇನ್ನು ಮನಸಾವಾಚ ಕರ್ಮಣ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಬಾಬೂರ್ ಶ್ರೀಮತ ಸಾಧಾರಣ ಅಲ್ಲ. ಒಂದು ಶ್ರೀಮತದಲ್ಲಿ ಎಲ್ಲ ಈಶ್ವರೀಯ ಮರ್ಯಾದಾ ಸಂಪನ್ನ ಶ್ರೀಮತೆ. ನಾನು ಹೆಂಗೆ ಸಂಕಲ್ಪ ಮಾಡಬೇಕು, ನಾನು ಹೆಂಗೆ ನೋಡಬೇಕು, ನಾನು ಹೆಂಗೆ ಮಾತಾಡಬೇಕು, ನಾನು ಹೆಂಗೆ ನಡಿಬೇಕು, ನಾನು ಏನನ್ನು ಕೇಳಬೇಕು, ಏನನ್ನು ಕೇಳಕೂಡ್ದು, ನಾನು ಹೆಂಗೆ ಕೂತ್ಕೊಳ್ಬೇಕು, ಮಲಗ್ಕೊಳ್ಬೇಕು, ಪ್ರತಿಯೊಂದೂ ಆ ಶ್ರೀಮತದಲ್ಲಿ ಮರ್ಯಾದೆಗಳಿದೆ, ಸಭ್ಯತೆಗಳಿದೆ. ಅದು ನಮಗೆ ಅರ್ಥ ಆಗಬೇಕು. ಬಾಬಾವ್ರು ಏನು ಹೇಳ್ತಾರೆ ಅದರಲ್ಲಿ ಏನೇನಿದೆ, ಒಂದು ಶ್ರೀಮತದಲ್ಲಿ ಏನೇನಿದೆ ಆ ಲೆಕ್ಕದಲ್ಲಿ ಅಷ್ಟು ಆಳದಲ್ಲಿ ಯೋಚನೆ ಮಾಡಲ್ಲಲ್ಲ. ಶ್ರೀಮತ ಸುಮ್ಮನೆ ಶ್ರೀಮತ ಅಲ್ಲ ಅದು, ಅದರಲ್ಲಿ ಎಲ್ಲದೂ ಇದೆ. ಅಂಥದ್ದನ್ನು ಬಾಬಾ ಹೇಳ್ತಾರೆ ಉಲ್ಲಂಘನೆ ಮಾಡ್ತೀರಾ. आज्ञाकारी से अवज्ञाकारी बन जाते हो, मर्यादाओं की लकीर से मनसा द्वारा भी अगर बाहर निकलते हो, व्यर्थ संकल्प रूपी रावण बार बार वार कर सकता है. तो ये भी चेकिंग करो, संकल्प द्वारा वाणी कर्म संबंध संपर्क द्वारा ब्राह्मणों की नीति और रीति को उल्लंघन तो नहीं करते हो. ಒಂದೊಂದು ಶಬ್ದ ಸುವರ್ಣಾಕ್ಷರದಲ್ಲಿ ಬರಿಬೇಕು, ಹಂಗೆ ಹೇಳ್ತಿದ್ದಾರೆ ಬಾಬೂರು. ಬಾಬಾ ಹೇಳ್ತಾರೆ ಮರ್ಯಾದೆಗಳ ಗೆರೆ ಇವನ್ ಸಂಕಲ್ಪದಲ್ಲಿನೂ ನೀವು ಆಚೆ ಬಂದರೆ, ಒಂದು ವ್ಯರ್ಥ ಸಂಕಲ್ಪ ಮಾಡ್ತೀರಾ ಏನೋ ಒಂದು, ಅದರ ಹಿಂದೆ ರಾವಣ ಗಳಿಗೆಗೆ ನೀವು ಮಾಡಿದ ಒಂದು, ಅವನು 100 ಸಂಕಲ್ಪ ವ್ಯರ್ಥ ತಗೊಂಡು ಬರ್ತಾನೆ. ಆ ತರಹ ವಾರ್ ಮಾಡ್ತಾನೆ. ನೀವು ಹೇಳೋದು ಒಂದು ಸುಳ್ಳು, ಆಮೇಲೆ ನಿಮ್ಮ ಹತ್ರ 1000 ಸುಳ್ಳು ಹೇಳಿಸ್ತಾನೆ. ಒಂದು ಸಾರಿ ಠಗಿ ಮಾಡಿದ್ದು 1000 ಸಾರಿ ಠಗಿ ಮಾಡಿಸ್ತಾನೆ. ಬಾಬಾ ಎಲ್ಲ ನಿಂದೆ ನೀನೇ, ಆಮೇಲೆ ಎಲ್ಲ ನಂದೇ ಅಂತ ಮಾಡೋದು, ಬರೀ ಸುಳ್ಳು ಹೇಳೋದು ಬಾಬಂಗೆ. ಸೊ ಇದಕ್ಕೆ ಬಾಬಾ ಹೇಳ್ತಾರೆ ಇದನ್ನು ನೋಡ್ಕೊಳ್ಳಿ. ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಬ್ರಾಹ್ಮಣರ ನೀತಿ ರೀತಿ, ಶ್ರೀಮತ್ ಕಿ ರೀತ್ ಅವ್ರ ನೀತ್. ನಮ್ಮದು ಶ್ರೀಮತದ ರೀತಿ, ಪರಮಾತ್ಮನ ಪ್ರೀತಿ, ಇವೆರಡೇ ನಮ್ಮ ಜೀವನದಲ್ಲಿರೋದು. ಅದನ್ನು ಬಿಟ್ಟು ನಡೆದ್ರೆ ರಾವಣ ನಮಗೆ ಏನು ಹ್ಯಾಂಗ್ ಮಾಡಿಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ಉಲ್ಲಂಘನೆ ಆಗಲ್ಲ ತಾನೆ. ಅವಶ್ಯ कोई नीति रीति मिस है तभी व्यर्थ संकल्प बुद्धि से मिक्स होता है. समझा दूसरा कारण क्या है, इसलिए चेकिंग अच्छी तरह से होना चाहिए. ವ್ಯರ್ಥ ಸಂಕಲ್ಪಗಳ ಕೊರತೆ, ಮೇರಾಪನ್ ಬಿಟ್ಟಿಲ್ಲ ಸಂಸ್ಕಾರಗಳ ಸ್ವಭಾವಗಳ ಪ್ರತಿ,
ನಂದು ಅನ್ನೋದು ಎಲ್ಲೋ ಒಂದು ಕಡೆ ಇಟ್ಕೊಂಡು ಕೂತಿದ್ದೀರಾ. ಮೂರನೇದೇನೆಂದರೆ ಯಾವಾಗಲೂ ಎಲ್ಲೋ ಒಂದು ಕಡೆ ಶ್ರೀಮತದ ಮಿಸ್ಸಿಂಗು. ಹೇಳೋದೊಂದು ಮಾಡೋದೊಂದು ಮಾಡಿಕೊಂಡು ನಂದು ಅನ್ನೋದ್ರಲ್ಲಿ ಅದರಲ್ಲಿ ಪಾಪ ಏನೇನು ಪಾಪ ಆಯಿತು, ಕಳ್ತನದ ಪಾಪ, ಮೋಸ ಮಾಡೋದ್ರ ಪಾಪ, ಎಲ್ಲ ಥರದ ಪಾಪಗಳು ಒಂದರಿಂದ ಒಂದು ಹೊರೆ ತಂತು. ಇನ್ನೊಂದು ಉಲ್ಲಂಘನೆಯ ಹೊರೆ. ಅರ್ಥ ಆಯ್ತಾ ಯಾಕೆ ವ್ಯರ್ಥ ಸಂಕಲ್ಪ ಬುದ್ಧಿಯಲ್ಲಿ ಬರ್ತಿದೆ? ಬೇಡ ಅಂದರೂ ಬರ್ತಿದೆ ಅಂದರೆ ನನ್ನಿಂದ ಉಲ್ಲಂಘನೆ ಆಗ್ತಿದೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಯಾವ್ಯಾವುದು ಬ್ರಾಹ್ಮಣರ ರೀತಿ ನೀತಿ ಬುದ್ಧಿಯಲ್ಲಿ ಮಿಸ್ ಆಗುತ್ತೆ. ನಾವು ಕ್ಯಾಶುವಲ್ಲಾಗಿ ತಗೋತೀವಿ, ನೋಡೋದಿರಲಿ, ಕೇಳೋದಿರಲಿ, ಮಾತಾಡೋದಿರಲಿ. ಅದರಲ್ಲಿ ಶ್ರೀಮತ ಏನು ಎಷ್ಟಿರಬೇಕು ಅನ್ನೋದನ್ನು ಯೋಚನೆ ಮಾಡಲ್ಲ. ನಾವು ಹೆಂಗೆ ಸಂಬಂಧದಲ್ಲಿ ಎಲ್ಲರ ಜೊತೆ ಆತ್ಮಿಕ ಭಾವನೆಯಲ್ಲಿ ಆ ರೆಸ್ಪೆಕ್ಟ್, ರಿಗಾರ್ಡಲ್ಲಿ ಬರಬೇಕನ್ನೋದು ಗೊತ್ತೇ ಆಗಲ್ಲ. ಇವೆಲ್ಲ ನೀವು ಗೊತ್ತಿದ್ದ ಮಿಸ್ಟೇಕ್ ಮಾಡ್ತಿರೋ, ಗೊತ್ತಿಲ್ಲದೆ ಮಾಡ್ತಿರೋ, ಬಟ್ ಉಲ್ಲಂಘನೆಯ ಹೊರೆ ಹಾರಕ್ಕೆ ಬಿಡಲ್ಲ. ವ್ಯರ್ಥ ಸಂಕಲ್ಪದ ಮುಕ್ತಿ ಸಿಕ್ಕಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, तब व्यर्थ संकल्पों की निवृत्ति नहीं हो सकती. सारा दिन बाप द्वारा जो शुद्ध प्रवृत्ति मिली हुई है, बुद्धि की प्रवृत्ति है शुद्ध संकल्प करना, वाणी की प्रवृत्ति है जो बाप द्वारा सुना वो सुनाना, कर्म की प्रवृत्ति है कर्म योगी बनकर ही कर्म करना, कमल समान न्यारा और प्यारा बन करना और बन के रहना. ಎಲ್ಲ ಪ್ರವೃತ್ತಿ ನಮ್ಮದೇನಿದೆ, ಪ್ರವೃತ್ತಿ ಅಂದರೆ ಒಂದೊಂದು ಇಂದ್ರಿಯಗಳ ಕೆಲಸ ಕಾರ್ಯ ಏನಿದೆ ಅದು ಏನು ಅಂತ ಹೇಳ್ತಿದ್ದಾರೆ ಬಾಬಾ. ಆ್ಯಕ್ಚುಲಿ ನೀವು ನನ್ನ ಮಕ್ಕಳಾದ ನಂತರ ನಿಮಗೆ ಬುದ್ಧಿಯಲ್ಲಿ ವ್ಯರ್ಥ ಸಂಕಲ್ಪ ಬರಂಗೇ ಇಲ್ಲ. ಇದರಲ್ಲಿ ಮೇನ್ 3 ದೊಡ್ಡ ಕಾರಣಗಳನ್ನು ಹೇಳಿಬಿಟ್ರು ಬಾಬವರು. ಯಾವ ಹೊರೆ ನಿಮ್ಮನ್ನು ವ್ಯರ್ಥ ಸಂಕಲ್ಪಗಳಲ್ಲ ಮಹಾನ್ ಪಾಪದ ಲಿಸ್ಟಲ್ಲಿ ತರುತ್ತೆ ಅಂತ ಹೇಳಿಬಿಟ್ರು. ಉಲ್ಲಂಘನೆ, ಶ್ರೀಮತದ ಉಲ್ಲಂಘನೆಯ ಹೊರೆ ಹಿಂದೆ ನಂದು ನಾನು ಅನ್ನೋದು ಮಹಾನ್ ಪಾಪಾತ್ಮರನ್ನಾಗಿ ಮಾಡಿಬಿಡುತ್ತೆ. ಕೊಡೋದು ಬಾಬನಿಂದ ವಾಪಸ್ ತಗೊಳ್ಳೋದು, ಕೊಡೋದು ವಾಪಸ್ ತಗೊಳ್ಳೋದು, ಅದು ಗೊತ್ತೇ ಆಗಲ್ಲ. ಏನೋ ಕ್ಯಾಶುವಲ್ ಥರ. ಇದೆಲ್ಲ ಪಾಪದ ಹೊರೆ ಇರಲಿ, ಉಲ್ಲಂಘನೆಯ ಹೊರೆ ಇರಲಿ, ವ್ಯರ್ಥ ಸಂಕಲ್ಪಗಳ ಹೊರೆ ಇರಲಿ, ಇವು ರಸಾತಳದಲ್ಲಿ ತೊಗೊಂಡು ಹೊಟ್ಟೋಗುತ್ತೆ. ಅದಕ್ಕೆ ಏನು ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತಿ ಆಗಬೇಕಂದ್ರೆ ಇಡೀ ದಿನ ತಂದೆಯ ಮತದ ಪ್ರಮಾಣ ನಿಮಗೆ ಮಾನಸ ವಾಚ ಕರ್ಮಣ ಸಂಬಂಧ ಸಂಪರ್ಕಕ್ಕೆ ಶುದ್ಧ ಕಾರ್ಯ ಕೊಟ್ಟಿದ್ದೀನಿ. ಏನು ಬುದ್ಧಿಯ ಕೆಲಸ ಏನಂದರೆ, ಬುದ್ಧಿಯ ಪ್ರವೃತ್ತಿ ಶುದ್ಧ ಸಂಕಲ್ಪ ಮಾಡೋದು. ವಾಣಿಯ ಕೆಲಸ ಏನು, ಮುಖದ ಕೆಲಸ ಏನು, ಬಾಬವ್ರೇನು ಜ್ಞಾನ ಹೇಳ್ತಾರೆ ಅದನ್ನು ಬಿಟ್ಟು ನೀವು ಬೇರೆ ಮಾತಾಡೋಂಗಿಲ್ಲ. ಕೇಳಿಸ್ತಿದೆಯಾ ಎಲ್ಲರಿಗೆ? ಜ್ಞಾನದ ವಿಚಾರಗಳ ವಿನಃ ಬೇರೆ ಅಲ್ಲಿದಿಲ್ಲಿದು ಅವ್ರದ್ದು ಇವ್ರದ್ದು ಆ್ಯಂಡ್ ಸಾಧಾರಣ ಕ್ಯಾಶುವಲ್ಲಾಗಿ ಹಿಂಗೆ ಮಾತಾಡ್ತಾ ಕೂತಿದ್ವಿ, ಹಂಗೇ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಹಂಗೇ ನೀವು ಒಂದು ಶಬ್ದನೂ ಮಾತಾಡೋಕ್ಕೆ ಪರ್ಮಿಷನ್ ಇಲ್ಲ ಬಾಬವ್ರ ಹತ್ರ. ಮಾತಾಡಬೇಕಾ ಜ್ಞಾನದ ಲೇನ್ದೇನು ಅಷ್ಟು ಬಿಟ್ಟರೆ ನೀವು ಬೇರೆ ಮಾತಾಡೋಂಗಿಲ್ಲ. ಅದು ಸ್ಟ್ರಿಕ್ಟ್ ಡೈರೆಕ್ಷನ್ ಅಲ್ಲ, ಶ್ರೀಮತ ತಾನೇ. ಆಮೇಲೆ ಇನ್ನೇನು ಕರ್ಮದ ಪ್ರವೃತ್ತಿ ಏನಂದರೆ, ಕರ್ಮ ಮಾಡಲೇಬೇಕು ಅಂದರೆ ನಾನು ಆತ್ಮ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಬಾಬವ್ರ ನೆನಪಲ್ಲಿ ಬಾಬನ ಕೊಟ್ಟಿರೋ ಸೇವೆ ಮಾಡ್ತಿದ್ದೀನಿ. ಸೇವಾರ್ಥ. ಬಾಬವ್ರ ನೆನಪಿಲ್ಲದೆ ಕರ್ಮ ಮಾಡೋಕ್ಕೆ ನನಗೆ ಪರ್ಮಿಷನ್ ಇಲ್ಲ. ಆ ಕರ್ಮ ಬಂಧನ ಆಗಿಬಿಡುತ್ತೆ. ಇನ್ನೊಂದೇನು, ಕಮಲ್ ಸಮಾನ್ ನ್ಯಾರ ಪ್ಯಾರ. ಶರೀರದಲ್ಲಿ ಇದ್ದುಕೊಂಡು ಕಮಲದ ತರಹ ಶರೀರದಿಂದ ನಿರ್ಲಿಪ್ತ, ಇಂದ್ರಿಯಗಳಿಂದ ನಿರ್ಲಿಪ್ತನಾಗಿ, ಸಂಬಂಧಗಳಲ್ಲಿ ನ್ಯಾರ ಆಗಿ ಬಾಬಾ ಒಬ್ಬನಿಗೆ ಪ್ರಿಯನಾಗಿ ಬದುಕ್ತಕ್ಕಂಥದ್ದು. ಮನುಷ್ಯರಿಗೆ ಪ್ರಿಯರಾಗಕ್ಕೆ ಹೋಗೋದಲ್ಲ. ಕೆಲವರಿಗೆ ತನ್ನ ಸ್ವಾರ್ಥ ಸಾಧಿಸೋಕ್ಕೆ ಚಮಚಗಿರಿ ಮಾಡ್ತಾರೆ ಇನ್ನೊಬ್ಬರದು. ಆ ಥರ ಚಮಚಗಿರಿ ಮಾಡೋಂಗಿಲ್ಲ ಇಲ್ಲಿ. ಫೇವರಾಗಿ ಇಟ್ಕೊಳ್ಳೋದು,
ಅವರಿಂದ ಲಾಭ ಆಗೋಕ್ಕೆ. ಇದೆಲ್ಲ ನಾವು ಅಜ್ಞಾನಿಗಳಲ್ಲ ನಾವು. ಲಂಚದ ಸ್ಥಿತಿ ಅಲ್ಲಿ ಪ್ರಪಂಚದಲ್ಲಿರೋದು ಇಲ್ಲಲ್ಲ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ಹರ್ ಕರ್ಮ ದ್ವಾರ ಬಾಪ್ ಕೆ ಶ್ರೇಷ್ಠ ಕಾರ್ಯೋं को प्रत्यक्ष करना तथा हर कर्म चरित्र रूप से करना, चतुराई से नहीं चरित्र, वो भी ದಿವ್ಯ ಚರಿತ್ರ. ಅಂದರೆ ಕರ್ಮದ ಪ್ರವೃತ್ತಿ, ಕರ್ಮಯೋಗಿ ಅಂದ್ರೇ ನಿಸ್ವಾರ್ಥ ಸೇವಾರ್ಥವಾಗಿ ಕರ್ಮ, ಅದರಲ್ಲಿ ಸ್ವಾರ್ಥ ಇರಂಗಿಲ್ಲ. ನಾನು ಮಾಡಿದೆ, ನನ್ನದೇ ಪ್ರದರ್ಶನ ಆಗಬೇಕು, ನನ್ನದೇ ಹೆಸರು ಬರಬೇಕು, ನಾನೇ ಶೋ ಮಾಡಬೇಕು. ಸ್ವಾರ್ಥ ಇದ್ದು ನೀವು ಏನು ಮಾಡಿದ್ರೆ ಇಮ್ಮಿಡಿಯೇಟ್ ಝೀರೋ ಅಲ್ಲಿ. ನಾವು ಮಾಡಿರೋದು ಇವ್ರೇನು ಶೋ ಮಾಡೋದು. ಬ್ರಹ್ಮ ಬಾಬಾ ಹಂಗೆ ಯೋಚನೆ ಮಾಡಿದ್ರ ಮಾಡೋದೆಲ್ಲ ಬಾಬಾ ಹೆಸರ್ಯಾರ್ದಿಡ್ತಿದ್ದಾರೆ ಪ್ರಪಂಚದಲ್ಲಿ. ಮಕ್ಕಳನ್ನ ಹೆಸರಿಡ್ತಿದ್ದಾರೆ. ಬಾಪ್ ದಾದ ಶಿವಬಾಬಾ ಬ್ರಹ್ಮ ಬಾಬಾ ತೋರಿಸ್ಕೊಂಡು, ಅದಕ್ಕೆ ಬ್ರಹ್ಮನ ನಂಬರ್ ಅಷ್ಟು ದೊಡ್ಡದು. ಮಾಡಿದ್ದೆಲ್ಲ ಇಲ್ಲಿ ಸಾಕಾರದಲ್ಲಿ ಇಷ್ಟು ತ್ಯಾಗ ಮಾಡಿ ಮಕ್ಕಳಿಗೆ ಗೈಡೆನ್ಸ್ ಕೊಟ್ಟು, ಶಿವಬಾಬಾ ಅಂತೂ ಕಾಣೋದೇ ಇಲ್ಲ. ಅದಕ್ಕೆ ಅವ್ರದ್ದು ಇನ್ನೂ ಜಾಸ್ತಿ ಮಹಿಮೆ ಜಗತ್ತಲ್ಲಿ. ಎಲ್ಲ ಮಕ್ಕಳನ್ನು ಮುಂದಿಟ್ರು, ಬ್ರಹ್ಮನನ್ನು ಮುಂದೆ ಇಟ್ಬಿಟ್ರು. ಬ್ರಹ್ಮ ಒಂದೇ ಜಗದ್ಗುರು. ಶಿವಬಾಬಾ ಅವ್ರ ಟೋಪಿ ಎಲ್ಲ ಬ್ರಹ್ಮ ತಂದೆಗೆ ಬಂದ್ಬಿಡ್ತು. ಅದಕ್ಕೆ ಶಿವನ ಮಹಿಮೆ, ಪರಮಾತ್ಮ ನೀನೇ ಅಂತ ಅವನು ಹೈಯೆಸ್ಟ್ ಅಲ್ಲ ಹೈಯೆಸ್ಟು. ಇದೇ ಸೀಕ್ರೆಟು, ನಿಸ್ವಾರ್ಥವಾದ ಕರ್ಮ. ಅಯ್ಯೋ ನಾವು ಇಷ್ಟೊಂದು ಮಾಡ್ತೀವಿ, ನಮಗೇನು ಬೆಲೆನೇ ಇಲ್ಲ, ನಮಗೇನು ರೆಸ್ಪೆಕ್ಟೇ ಇಲ್ಲ, ನಮ್ಮ ಹೆಸರು ಯಾರು ತಗೊಳ್ಳೋದೇ ಇಲ್ಲ. ಎಲ್ಲ ಹೆಸರು ತಗೊಳ್ತಾರೆ, ಇಲ್ಲೇ ತಿಂದುಬಿಟ್ರೆ ಖಾಲಿ ಮಾಡ್ಕೊಂಡು ಹೋಗಕ್ಕ ಇರೋದು. ಏನಂದರೆ ಆ ಈಗೋ ಇದೆ ನೋಡ್ರಿ, ಅಭಿಮಾನ, ಅದು ಮನುಷ್ಯರನ್ನ ಜುಟ್ಟಿಡ್ಕೊಂಡು ಅಲ್ಲಾಡಿಸುತ್ತೆ. ಗೊತ್ತೇ ಆಗಲ್ಲ ಅವ್ರಿಗೆ ಇದೂ ಒಂದು ಅಹಂಕಾರನ ಅಂತ. ಇದವರು ನಂದು ಅಧಿಕಾರ ಅಂದ್ಕೋತಾರೆ. ಬಟ್ ಅಧಿಕಾರ ಅಲ್ಲ, ಎಲ್ಲ ಕಳ್ಕೊಳ್ಳೋಕತೆ. ಮತ್ತು ಸದಾ ನೀವೇನು ಪ್ರತಿ ಕರ್ಮ ಮಾಡ್ತೀರಾ, ಕೆಲಸ ಕಾರ್ಯ ಸೇವಾ ಕಾರ್ಯದ ಲಕ್ಷ್ಯ ತಂದೆಯ ಸತ್ಯ ಈಶ್ವರೀಯ ಕಾರ್ಯಗಳನ್ನು ಪ್ರಖ್ಯಾತ ಮಾಡೋದು. ಅಂದರೆ ನಮ್ಮ ಕರ್ಮದಲ್ಲಿ ತಂದೆಯ ಜ್ಞಾನ, ತಂದೆಯ ಗುಣಶಕ್ತಿಗಳು ಕಾಣಬೇಕು. ಅದು ನಿಮ್ಮ ಕರ್ಮ ಚರಿತ್ರೆಯ ಸಮಾನ ಆಗಬೇಕು. ಚತುರಾಯಿ ಅಲ್ಲ, ಶೋ ಅಲ್ಲ, ಒಳಗೊಂದು ಹೊರಗೊಂದು, ಹೊರಗಡೆ ಯೋಗಿ ಥರ ತೋರಿಸೋದು, ಒಳಗಡೆ ಇಲ್ಲದೆ ಇರೋ ಕಸ ಹಳೆ ಸಂಸ್ಕಾರ. ನೋ, ಚರಿತ್ರೆಯಾಗಿ ಕಾಣಬೇಕು. ಅದು ಸಾಧಾರಣ ಚರಿತ್ರೆ ಅಲ್ಲ, ದಿವ್ಯ ಚರಿತ್ರೆ, ಪವಿತ್ರವಾದ ಚರಿತ್ರೆ. ಹಂಗಿರ್ಬೇಕಲ್ವ ಅಂತಿದ್ದಾರೆ ಬಾಬಾ. ಸಂಪರ್ಕ ಮೇ ಪ್ರವೃತ್ತಿ ಹೇ ನಿಮಿತ್ತ ಸ್ವಯಂ ಸಂಪರ್ಕ ಮೇ ಆತೆ, सदा सर्व का जो बाप है उससे संपर्क कराना. तो ऐसी पवित्र प्रवृत्ति में बिजी रहने से व्यर्थ संकल्प उनसे निवृत्त होंगे. वो लोग कहते हैं प्रवृत्ति से निवृत्ति, बाप कहते हैं पवित्र प्रवृत्ति से ही निवृत्ति हो. गृहस्थी अलग है, उनको गृहस्थी नहीं कहेंगे. पवित्र प्रवृत्ति को ट्रस्टी कहेंगे, न कि गृहस्थी. तो समझा, निवृत्ति का आधार पवित्र प्रवृत्ति है. ಎಷ್ಟು ಸುಂದರವಾದ ಪ್ಲ್ಯಾನ್ ಹೇಳ್ಕೊಡ್ತಿದ್ದಾರೆ ಬಾಬಾ. ಏನು ಹೇಳ್ತಿದ್ದಾರೆ, ಒಂದು ಕರ್ಮಯೋಗಿಯಾಗಿ, ಇನ್ನೊಂದು ಕರ್ಮ ತಂದೆಯ ಶ್ರೇಷ್ಠ ಕರ್ತವ್ಯಗಳ ಪ್ರಖ್ಯಾತ ಮಾಡ್ತಕ್ಕಂಥ ಕೆಲಸಗಳ ಕಾರ್ಯ ಮಾಡ್ತಕ್ಕಂಥದ್ದು. ಅದರಿಂದನೇ ನೀವು ನಿವೃತ್ತರಾಗಕ್ಕಾಗುತ್ತೆ. ಇನ್ನೊಂದು ಏನಂದರೆ, ಆತ್ಮಗಳ ಸಂಪರ್ಕದಲ್ಲಿ ಬರ್ತೀರ ಯಾವಾಗಲೂ. ಆತ್ಮಗಳ ಸಂಪರ್ಕದಲ್ಲಿ ಬಂದು ತನ್ನ ಮೇಲೆ ತನ್ನ ವಶ ಮಾಡ್ಕೊಳ್ಳೋದಲ್ಲ, ತನ್ನ ಪ್ರಭಾವ ಹಾಕೋದಲ್ಲ, ತನ್ನ ಫ್ರೆಂಡ್ಶಿಪ್ ಹಾಕೋದಲ್ಲ, ಅವ್ರನ್ನೆಲ್ಲ ತಗೊಂಡೋಗಿ ಮೇಲೆ. ನಮ್ಮ ದಾದಿಗಳೆಲ್ಲ ಏನು ಮಾಡಿದ್ರು, ಎಲ್ಲರನ್ನ ಒಂದು ಸ್ವಲ್ಪ ಅವರು ತನ್ನ ಕಡೆ ಪ್ರಭಾವ ಆಗೋಕ್ಕೆ ಬಿಡಲಿಲ್ಲ. ಕಿಸಿ ಕಿ ಮುರಿದ್ ನೈ ಬನೋ ಜಾಕೆ ಊಪರ್ ಬೈಟೋ ಬಾಬಾ ಕೆ ಪಾಸ್. ಎಲ್ಲ ಆತ್ಮಗಳನ್ನು ಅವ್ರ ಕಾಲ ಮೇಲೆ ನಿಲ್ಲಿಸಿ ಮೇಲೆ ಅವರನ್ನು ಯೋಗಿಗಳು ಸಮರ್ಥರನ್ನಾಗಿ ಮಾಡಿದ್ರು. ನಮ್ಮ ಕೆಲಸ ಏನು, ಯಾರೇ ಆತ್ಮಗಳು ಬಂದರೆ ಬಾಬಾವ್ರ ಕಡೆ ಅವರನ್ನು ಸೇರಿಸೋದು. ನಮ್ಮ ಕಡೆ ಯಾಕೆ ಪ್ರಭಾವಿತರಾಗ್ತಾರೆ ಅಂದರೆ, ಒಳಗಡೆ ನಮ್ಮ ಸೂಕ್ಷ್ಮ ಸ್ವಾರ್ಥ ಅವರನ್ನು ಗುಲಾಮಿಯಲ್ಲಿ ತಂದುಬಿಡುತ್ತೆ.
ಆ ಸ್ವಾರ್ಥನೂ ಕೆಲವರಿಗೆ ಅರ್ಥ ಆಗಲ್ಲ, ಅದು ಇರೋದು ಕಷ್ಟ. ಬುದ್ಧಿ ಕೆಲಸ ಯಾರು ಮಾಡಲ್ಲ ನೋಡಿ, ಹಳೆ ಬುದ್ಧಿ, ಹಳೆ ಸಂಸ್ಕಾರದ ಬುದ್ಧಿ, ಅದರಲ್ಲಿ ದಿವ್ಯ ಬುದ್ಧಿ ಯಾವಾಗ ಕೆಲಸ ಮಾಡಲು ಜ್ಞಾನ ಅರ್ಥ ಆಗಲ್ಲ. ಸೊ ನಾವು ಎಷ್ಟು ಎಲ್ಲ ಆತ್ಮಗಳು ಬರೋ ಜ್ಞಾನದಲ್ಲಿ, ಬರೋ ಸಂಪರ್ಕ ಸಂಬಂಧದಲ್ಲಿ ಬರೋ ದೈವಿ ಪರಿವಾರದ ಆತ್ಮಗಳಿರಲಿ, ಅವ್ರಿಗೆ ಬಾಬೂರು ನೆನಪು ತರಿಸ್ಬೇಕು, ಬಾಬೂರು ಕಾಣಬೇಕು, ಬಾಬೂರು ಸಂಬಂಧ ಜೋಡಿಸ್ಬೇಕು, ನಮ್ಮ ಪ್ರಭಾವ ಅಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದು ಪುಣ್ಯದ ಕೆಲಸ. ಬಾಬೂರ ಆಧಾರಗಳನ್ನು ಅನುಭವ ಮಾಡಿಸ್ಬೇಕು. ಆಗ ನೀವು ವ್ಯರ್ಥ ಸಂಕಲ್ಪದಿಂದ ನಿವೃತ್ತರಾಗ್ತೀರಾ. ಅಂದರೆ ಇಡೀ ದಿನ ತಿಳ್ಕೊಳ್ಳಿ, ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಬರೀ ಈ ತರಹ ಸತ್ಯ ಶ್ರೇಷ್ಠ ಕರ್ತವ್ಯಗಳನ್ನು, ಇಡೀ ಇಂದ್ರಿಯಗಳ ಪ್ರವೃತ್ತಿಯನ್ನೇ ಚೇಂಜ್ ಮಾಡಿಬಿಟ್ರೆ, ಅಂದರೆ ಇಂದ್ರಿಯಗಳ ಕೆಲಸ ಏನೇನು ಒಂದೊಂದು ಕೆಲಸ ಇದೆ, ಅದನ್ನು ನಾವು ಚೇಂಜ್ ಮಾಡಿಬಿಟ್ರೆ ಇನ್ನು ಮಾಯೆ ಬರೋಕ್ಕೆ ಅಲ್ಲಿ ಜಾಗನೇ ಇಲ್ದಂಗೆ ಆಗೋಯ್ತಲ್ಲ. ಬುದ್ಧಿನೇ ಶುದ್ಧ ಆಗೋಯ್ತು. ಬುದ್ಧಿಯಲ್ಲಿ ಬರೀ ಜ್ಞಾನದ ಚಿಂತನೆ, ಜ್ಞಾನದ ವಿಚಾರ, ಶುದ್ಧ ವಿಚಾರ ನಡೀತಿದೆ ಅಂದರೆ ಇನ್ನು ಸ್ಕೋಪೇ ಇಲ್ವಲ್ಲ. ಮಾತಲ್ಲಿ ಬರೀ ಜ್ಞಾನದ ಮಾತನ್ನೇ ಆಡುವಾಗ ಇನ್ನು ಬೇರೆ ಪ್ರಶ್ನೆನೇ ಇಲ್ಲಲ್ಲ. ಮಾಯೆ ಬರೋದೇನೆ 2-3 ಕಡೆ ಜಾಸ್ತಿ. ಅದಕ್ಕೆ ಬಾಬಾ ಹೇಳೋದು, ಜನ ಏನಂತಾರೆ, ಯಾವ ಪ್ರವೃತ್ತಿ ಬೇಡ, ನಿವೃತ್ತರಾಗೋಣ, ನಮಗೆ ಯಾಕೆ ಅಂತ. ಬಾಬಾ ಹೇಳ್ತಾರೆ, ನಿವೃತ್ತಿಯ ಅರ್ಥ ಬಿಟ್ಟೋಗೋದಲ್ಲ. ನಿವೃತ್ತಿಯ ಅರ್ಥ ನಮ್ಮ ಮಾಡೋ ಕರ್ತವ್ಯಗಳ ಶುದ್ಧ ರೂಪ. ಕಣ್ಣು ಅದೇ ಕೆಲಸ ಮಾಡುತ್ತೆ, ಕಿವಿ ಅದೇ ಕೆಲಸ ಮಾಡುತ್ತೆ, ಮುಖ ಮಾತಾಡೋದೇ ಕೆಲಸ ಮಾಡ್ತಿದೆ, ಕೈ ಕೆಲಸ ಮಾಡ್ತಿದೆ, ಕಾಲು ನಡೀತಿದೆ. ಇವತ್ತು ಕಾಲು ಕೆಲಸ ಮಾಡುತ್ತೆ, ನಾಳೆ ಕೈ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಇಂದ್ರಿಯಗಳ ಕೆಲಸ ಫಿಕ್ಸ್ ಆಗಿದೆ. ಅದರ ದಿವ್ಯೀಕರಣ, ಅದರ ರೂಪ ಚೇಂಜ್ ಮಾಡಿ ಅಂತಿದ್ದಾರೆ ಬಾಬು. ಅವಾಗ ಆಟೋಮೆಟಿಕ್ ನಿಮ್ಮ ವ್ಯರ್ಥ ಸಂಕಲ್ಪದ ಪ್ರಶ್ನೆನೇ ಇಲ್ಲ, ಟೈಮೇ ಇಲ್ಲ. ರಾವಣನಿಗೆ ಅಲ್ಲಿ ಚಾನ್ಸೇ ಇಲ್ಲ ಎಂಟ್ರಾಗಕ್ಕೆ. ಈ ಪ್ರವೃತ್ತಿ ಚೇಂಜ್ ಮಾಡಲಿಕ್ಕೆ ಇದು ತಂದೆಯ ಶ್ರೀಮತ. ಇದು ಯಾರಾದರೂ ಹೇಳ್ಕೊಡಕ್ಕಾಗುತ್ತ? ಅದಕ್ಕೇನೆ ದೇವತೆಗಳ ಕಮಲ ಚರಣ, ಕಮಲನಯನ, ಕಮಲಹಸ್ತ, ಎಲ್ಲ ಕಮಲ ಮುಖ ಯಾಕೆ ಬಂತು? ಯಾಕೆಂದರೆ ಎಲ್ಲದರಿಂದ ದೇಹಾಭಿಮಾನದ ಹಳೆಯ ಸಂಸ್ಕಾರಗಳಿಂದ ನ್ಯಾರ ಮಾಡಿಬಿಟ್ರು ಬಾಬು. ಅನ್ಟಚ್ ಆಫ್ ಬಾಡಿ ಕಾನ್ಷಿಯಸ್, ಚರ್ಮದಿಂದ ಆಚೆ ತೆಗೆದ್ರು, ಆತ್ಮನನ್ನು ಮುಕ್ತ ಮಾಡಿಬಿಟ್ರು. ಎಷ್ಟು ಆತ್ಮನ ಈ ಮುಕ್ತ ಸ್ಥಿತಿ ಆನಂದ ಎಷ್ಟಿರುತ್ತೆ. ಶರೀರ ನಮ್ಮನ್ನು ಎಳೆದು ಪಂಜರದ ಪಕ್ಷಿ ಮಾಡ್ತು ಅರ್ಧ ಕಲ್ಪ. ಈಗ ಅದರಿಂದ ಆಚೆ ಬರಬೇಕಾ ಬೇಡವಾ? ನಾವು ಏಕಾಂತದಲ್ಲಿ ಕೂತ್ಕೊಂಡು ಯಾವ ಪ್ರಭಾವ, ಯಾರ ಪ್ರಭಾವ ಇಲ್ಲದೆ ನಾನಾತ್ಮ ಮುಕ್ತನಾಗಿ ಬಾಬನ ಹತ್ರ ಕೂತ್ಕೊಳ್ಳೋದು ಎಷ್ಟು ಆನಂದದ ವಿಷಯ. ಎಷ್ಟೊತ್ತಲ್ಲಿ ಕೂತ್ಕೋತೀನಿ, ಎಷ್ಟೊತ್ತು ನನಗೆ ಬಾಬಾ ಹೇಳಿದ ವಿಚಾರ ನಡೆಯುತ್ತೆ, ಅದರ ಚಿಂತನೆ, ಅದರ ಧಾರಣೆಯಲ್ಲಿ ಬರ್ತೀನಿ. ಇದಿರಬೇಕಲ್ವಾ? ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಗೊತ್ತಾಯ್ತಾ ಮಕ್ಕಳೇ, ನಿವೃತ್ತರಾಗೋದ್ರ ಅರ್ಥ ಎಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟು ನಾನು ಕೂತ್ಕೊಂಡ್ಬಿಡ್ತೀನಿ ಅಂತಲ್ಲ, ಬಿಟ್ಟೋಗೋದಲ್ಲ. ಮನೆ ಪ್ರವೃತ್ತಿ, ಲೌಕಿಕ ಪ್ರವೃತ್ತಿ ಇರ್ಬೋದು, ಸೇವಾ ಪ್ರವೃತ್ತಿ ಇರ್ಬೋದು, ಶರೀರದ ಪ್ರವೃತ್ತಿ ಇರ್ಬೋದು, ಬಟ್ ಪ್ರವೃತ್ತಿಯ ರೂಪವನ್ನು, ಅಂದರೆ ಕಾರ್ಯ ಮಾಡೋ ಶೈಲಿಯನ್ನು ಪರಿವರ್ತನೆ ಮಾಡ್ರಿ. ಆಗ ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತಿ, ವ್ಯರ್ಥ ಸಂಕಲ್ಪದಿಂದ ಕಂಪ್ಲೀಟ್ ಬಿಡುಗಡೆ. ಅಂದರೆ ಹಳೆಯ ಸ್ವಭಾವ ಸಂಸ್ಕಾರಗಳಿಂದ ಬಿಡುಗಡೆ, ದೇಹಾಭಿಮಾನದ ಬಿಡುಗಡೆ. ಅದರಿಂದನೇ ವ್ಯರ್ಥ ಸಂಕಲ್ಪ ಬರ್ತಿರೋದು. सदा मर्यादा पुरुषोत्तम सर्व खजानों को सफल करने वाले, सफलता मूर्त व्यर्थ को समर्थ में परिवर्तन करने वाले, ऐसे बाप के आज्ञाकारी सदा श्रीमत पर चलने वाले बच्चों को बाप दादा का याद, प्यार और नमस्ते नमस्ते नमस्ते. ओम शांति. ಬ್ಯಾಕ್ಗ್ರೌಂಡಲ್ಲಿ ದಾದಿ ನೆನಪಿರಲಿ. ಕೆಲವರೆಲ್ಲ ಬೇರೆ ಬೇರೆ ಕಡೆಯಿಂದನೂ ಕೇಳ್ತಿದಾರಲ್ಲ ಮುರುಳಿಗಳನ್ನ, ಯೋಗ ಭವನದ್ದು. ಕೆಲವು ಸಾರಿ ದೊಡ್ಡ ಹಾಲಲ್ಲಿ ಕೂತಂಗೆ, ಇವತ್ತು ಇನ್ನಾಗೆ ಶಿವಲಿಂಗನೂ ತಂದು ಅಲ್ಲಿ ಕೂತಂಗೆ, ದ್ವಾದಶ ಲಿಂಗದಲ್ಲಿ ಕೂತಂಗೆ, ಬೇರೆ ಬೇರೆ ಕಡೆ ಸೀನ್ಗಳನ್ನು
ಸೊ ದಟ್ ಯೋಗ ಭವನ ನೀವೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಂಗೆ ಇರಬೇಕಾ ಬೇಡವಾ, ಏನಂತೀರಾ? ಓಂ ಶಾಂತಿ. ಸದಾ ಮರ್ಯಾದಾ ಪುರುಷೋತ್ತಮ ಮಕ್ಕಳಿಗೆ, ಎಲ್ಲ ಖಜಾನೆಗಳನ್ನು ಸಫಲ ಮಾಡೋ ಸಫಲತಾ ಮೂರ್ತ ಮಕ್ಕಳಿಗೆ, ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡೋ ಇಂಥ ತಂದೆಯ ಆಜ್ಞಾಕಾರಿ ಸದಾ ಶ್ರೀಮತದ ಮೇಲೆ ನಡೆಯೋ ಶ್ರೇಷ್ಠ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿಯಾಗು ನಮಸ್ತೆ ನಮಸ್ತೆ. ನಾವೆಲ್ಲ ಮಕ್ಕಳ ಬಾಪ್ ದಾದಾರವರಿಗೆ ಅತಿ ಪ್ರೀತಿಯ ನಮಸ್ತೆ ನಮಸ್ತೆ ನಮಸ್ತೆ. ಗುಡ್ ಈವ್ನಿಂಗ್. ಶುಕ್ರಿಯಾ ಬಾಬಾ. ಎಷ್ಟು ಹೇಳಿದ್ರು ಕಡಿಮೆನೆ. ಬಾಬಂಗೆ ಕೊಡೋ ಪಾಲನೆಗೆ ನಾವೇನಾದರೂ ಮಾಡೋಕ್ಕಾಗುತ್ತಾ ಹೇಳ್ರಿ? ಏನು ಮಾಡೋಕ್ಕಾಗಲ್ಲ.